ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. KS ಮುಖ್ಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಜ್ಞಾನ ಗಂಗೋತ್ರಿ ಸಂಸ್ಥೆಯ ವತಿಯಿಂದ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥ ಅಸ್ತ್ರಾ ಟೆಸ್ಟ್ ಸೀರೀಸ್ ಏನಿದೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಾಜ್ಯ ಮಟ್ಟದ ಸ್ಕಾಲರ್ಶಿಪ್ ಟೆಸ್ಟನ್ನು ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಸ್ಕಾಲರ್ಶಿಪ್ ಟೆಸ್ಟಲ್ಲಿ ತೇರ್ಗಡೆ ಹೊಂದತಕ್ಕಂಥ ಮೊದಲ 10 ವಿದ್ಯಾರ್ಥಿಗಳಿಗೆ ಮೇನ್ಸ್ಗೆ ಸಂಬಂಧಪಟ್ಟಂತೆ ಅಣುಕು ಪರೀಕ್ಷೆಗಳು ಮತ್ತು ಮಾರ್ಗದರ್ಶನವನ್ನು ಸಂಪೂರ್ಣವಾಗಿ ಉಚಿತವಾಗಿ ನೀಡಲಾಗುತ್ತೆ. ಮತ್ತು ಮೊದಲ 100 ರ್ಯಾಂಕ್ವರೆಗೂ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಲ್ಯಾಬ್ಗಳಲ್ಲಿ ರಿಯಾಯಿತಿಯನ್ನು ಕೂಡ ನೀಡಲಾಗುತ್ತೆ. ಸೊ ಈ ಒಂದು ಪರೀಕ್ಷೆಯನ್ನು ಮುಂದಿನ ತಿಂಗಳು 1ನೇ ತಾರೀಕು ಅಂದರೆ ಸೆಪ್ಟೆಂಬರ್ 1ನೇ ತಾರೀಕು ಕಂಡಕ್ಟ್ ಮಾಡಲಾಗುತ್ತೆ. ಸೊ ಇದರಲ್ಲಿ ನಿಮಗೆ GS ಪೇಪರ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಮತ್ತು ಎಸ್ಸೆ ರೈಟಿಂಗ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಸೊ ಈ ಒಂದು ಪರೀಕ್ಷೆಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗಿದ್ರೆ ಸೊ ನೀವು ನಿಮ್ಮ ಹೆಸರನ್ನು ನೋಂದಣಿ ಮಾಡ್ಕೊಳ್ಬೇಕಾಗಿರುತ್ತೆ. ಅದರ ಡೀಟೇಲ್ಸನ್ನು ಅಥವಾ ಅದರ ಲಿಂಕನ್ನು ಸೊ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ಸಲ್ಲಿ ನಾವು ಪಿನ್ ಮಾಡಿರ್ತೇವೆ. ಸೊ ಅದರಲ್ಲಿ ನಿಮ್ಮ ಮಾಹಿತಿಯನ್ನು ನೀಡುವ ಮುಖಾಂತರ ನೀವು ನಿಮ್ಮ ಹೆಸರನ್ನು ನೋಂದಣಿ ಮಾಡ್ಕೊಳ್ಬೋದಾಗಿರುತ್ತೆ. ಆಲ್ ದ ಬೆಸ್ಟ್. ಸೊ ಈ ಒಂದು ಮಾಹಿತಿಯೊಂದಿಗೆ ಇವತ್ತಿನ ಪ್ರಚಲಿತ ಘಟನೆಗಳನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ 18ನೇ ತಾರೀಕಿನಿಂದ 21ನೇ ಆಗಸ್ಟ್ 2024ರ ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ವಧವನ್ ಮೆಗಾ ಪೋರ್ಟ್ ಅನ್ನು ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗುತ್ತಿದೆ? ಇನ್ ವಿಚ್ ಸ್ಟೇಟ್ ಇಸ್ ದಿ ವಾಧವನ್ ಮೆಗಾ ಪೋರ್ಟ್ ಬೀಯಿಂಗ್ ಕನ್ಸ್ಟ್ರಕ್ಟೆಡ್? ಸೊ ಈ ಒಂದು ಪೋರ್ಟ್ ಏನಿದೆ, ಸೊ ಇದು ಕನ್ಸ್ಟ್ರಕ್ಷನ್ ಆದ ನಂತರ ನಮ್ಮ ಭಾರತ ದೇಶದ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ಒಂದು ಬಂದರಾಗಿರುತ್ತೆ. ಸೊ ಈ ಒಂದು ಬಂದರನ್ನ ಈಗ ಇನಾಗ್ರೇಟ್ ಮಾಡಿರ್ತಾರೆ. ಐ ಮೀನ್ ಟು ಸೇ ಅದನ್ನ ಡೆವಲಪ್ ಮಾಡಲಿಕ್ಕೆ ಈಗ ಶಂಕುಸ್ಥಾಪನೆಯನ್ನ ಮಾಡಿರ್ತಾರೆ. ಸೊ ಆ ಒಂದು ಪೋರ್ಟ್ ಎಲ್ಲಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಈ ಒಂದು ಪೋರ್ಟ್ ನಮ್ಮ ಭಾರತ ದೇಶದ ಮಹಾರಾಷ್ಟ್ರದಲ್ಲಿ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ಒಂದು ಪೋರ್ಟ್ ಆಗಿರುತ್ತೆ. ಸೊ ಈ ಭಾಗದಲ್ಲಿ ಸೊ ವಾಧವನ್ ಪೋರ್ಟ್ ಅಂತ ನಾವೇನು ಹೇಳ್ತೇವೆ, ಸೊ ಈ ಭಾಗದಲ್ಲಿ ಇದನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ನಾವು ಇಂಡಿಯಾಸ್ ಲಾರ್ಜೆಸ್ಟ್ ಪೋರ್ಟ್ ಪ್ರಾಜೆಕ್ಟ್ ಅಂತ ಹೇಳ್ತೇವೆ. ಆಸ್ ಐ ಟೋಲ್ಡ್ ಯು ಬಿಫೋರ್, ಸೊ ಇದು ನಮ್ಮ ಭಾರತ ದೇಶದ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ಒಂದು ಬಂದರು ಯೋಜನೆ ಆಗಿರುತ್ತೆ. ಸೊ ಇದರ ಹೆಸರನ್ನ ನೆನ್ಪಿಟ್ಕೊಳ್ಳಿ, ವಾಧವನ್ ಮೆಗಾ ಪೋರ್ಟ್ ಅಂತ ಕರಿತೇವೆ. ಸೊ ನೋಡಿ ಹೆಸರಲ್ಲೇ ಇದೆ, ಮೆಗಾ ಅಂತ ಹೇಳ್ತೇವೆ. ಸೊ ಮೆಗಾ ಅಂದ್ರೆ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ಒಂದು ಪೋರ್ಟ್ ಆಗಿರುತ್ತೆ. ಸೊ ಈ ಒಂದು ಪೋರ್ಟ್ ದೌನಾ ಅಂತಕ್ಕಂಥ ಒಂದು ಪ್ಲೇಸ್ ಬರುತ್ತೆ. ಸೊ ಇದು ಮಹಾರಾಷ್ಟ್ರದಲ್ಲಿ ಒಂದು ದೌನಾ ಅಂತಕ್ಕಂಥ ಒಂದು ಪ್ಲೇಸ್ ಬರುತ್ತೆ. ಸೊ ಆ ಒಂದು ದೌನಾ ಅಂತಕ್ಕಂಥ ಪ್ಲೇಸ್ ಮಹಾರಾಷ್ಟ್ರದ ಜಿಲ್ಲೆಯಾಗಿರ್ತಕ್ಕಂಥ ಪಾಲ್ಘರ್ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಸೊ ಈ ಒಂದು ಪೋರ್ಟ್ ಅನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದೊಂದು ಜಾಯಿಂಟ್ ವೆಂಚರ್ ಆಗಿರುತ್ತೆ. ಅಂದ್ರೆ ಈ ಒಂದು ಪೋರ್ಟ್ ಅನ್ನ ಜಂಟಿಯಾಗಿ ಅಭಿವೃದ್ಧಿ ಪಡಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಯಾರಿಬ್ಬರು ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ, ಜವಾಹರ್ಲಾಲ್ ನೆಹರು ಪೋರ್ಟ್ ಅಥಾರಿಟಿ ಏನಿರುತ್ತೆ, ಅದಾದ್ಮೇಲೆ ಮಹಾರಾಷ್ಟ್ರ ಮೆರಿಟೈಮ್ ಬೋರ್ಡ್ ಏನಿರುತ್ತೆ, ಸೊ ಇವರಿಬ್ಬರ ನಡುವೆ ಒಂದು ಜಂಟಿಯಾಗಿ ಅಥವಾ ಜಂಟಿ ಉದ್ಯಮವಾಗಿ ಸೊ ಈ ಒಂದು ಪೋರ್ಟ್ ಅನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅಥವಾ ಇದರ ಕಾರ್ಯತಂತ್ರದ ಪ್ರಾಮುಖ್ಯತೆ ಏನು ಅಂತ ನಾವು ನೋಡೋದಾದ್ರೆ, ಸೊ ಡಿಸೈನ್ ಟು ಅಕಾಮಡೇಟ್ ಸಮ್ ಆಫ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಕಾರ್ಗೋ ಶಿಪ್. ಸೊ ಆಸ್ ವಿ ಆಲ್ರೆಡಿ ನೋ, ಇದು ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ಬಂದರು ಆಗಿರೋದ್ರಿಂದ ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಕಾರ್ಗೋ ಶಿಪ್ಗಳನ್ನ ಅಕಾಮಡೇಟ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇದಿರುತ್ತೆ. ಸೊ ಕ್ಯಾರಿಂಗ್ 24,000 20 ಫೂಟ್ ಈಕ್ವಲೆಂಟ್ ಯೂನಿಟ್ಸ್ ಅಂತ ಕರಿತೇವೆ. ಸೊ ಹಾಗಿದ್ರೆ ಸೊ 20 ಫೂಟ್ ಈಕ್ವಲೆಂಟ್ ಯೂನಿಟ್ ಅಂದ್ರೆ ಏನು ಅನ್ನೋದನ್ನ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇದು ಎಷ್ಟು ಈ ರೀತಿಯ ಯೂನಿಟ್ಸ್ ಅನ್ನ ಕ್ಯಾರಿ ಮಾಡ್ತಕ್ಕಂಥ ಸಾಮರ್ಥ್ಯ ಇರುತ್ತೆ ಅಂದ್ರೆ 24,000 ಯೂನಿಟ್ಗಳನ್ನ ಕ್ಯಾರಿ ಮಾಡ್ತಕ್ಕಂಥ ಸಾಮರ್ಥ್ಯ ಇರುತ್ತೆ. ಸೊ ದ ಪೋರ್ಟ್ ವಿಲ್ ಹ್ಯಾಂಡಲ್ 23.2 ಮಿಲಿಯನ್ TEUs ಆನ್ಯುಯಲಿ, ಅಂದ್ರೆ ಒಂದು ವರ್ಷಕ್ಕೆ ಸೊ 23.2 ಮಿಲಿಯನ್ TEU ಅಂದ್ರೆ 20 ಫೂಟ್ ಈಕ್ವಲೆಂಟ್ ಯೂನಿಟ್ಸ್ ಅಂತ ನಾವೇನು ಹೇಳ್ತೇವೆ. ಸೊ ಅಷ್ಟು ಯೂನಿಟ್ಸ್ ಅನ್ನ ಅದು ಹ್ಯಾಂಡಲ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಹೊಂದಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಯೂನಿಟ್ ನ ಒಂದು ಡೆಫಿನೇಷನ್ ಅನ್ನ ನಾವು ನೋಡೋದಾದ್ರೆ, ಸೊ TEU ಅನ್ನ ಯೂನಿಟ್ ಆಫ್ ಮೆಷರ್ಮೆಂಟ್ ಯೂಸ್ ಟು ಡಿಸ್ಕ್ರೈಬ್ ದಿ ಡೈಮೆನ್ಷನ್ ಆಫ್ ಶಿಪ್ಪಿಂಗ್ ಕಂಟೈನರ್. ಅಂದ್ರೆ ಒಂದು ಶಿಪ್ಪಿಂಗ್ ಕಂಟೈನರ್ ಏನಿರುತ್ತೆ, ಸೊ ಅದರ ಡೈಮೆನ್ಷನ್ ಏನಿರುತ್ತೆ ಅದನ್ನ ಮೆಷರ್ ಮಾಡಲಿಕ್ಕೆ ಬಳಕೆ ಮಾಡ್ತಕ್ಕಂಥ ಒಂದು ಯೂನಿಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ TEU ಅಂತ ಕರಿತೇವೆ. 20 ಫೂಟ್ ಈಕ್ವಿವಲೆಂಟ್ ಅಂತ ಕರೀತಾರೆ. ಅಂದ್ರೆ 20 ಅಡಿ ಈಕ್ವಿವಲೆಂಟ್ಗೆ ಒಂದು ಯೂನಿಟ್ ಅಂತ ಕನ್ಸಿಡರ್ ಮಾಡ್ಕೊಳ್ತಾರೆ. ಸೊ ಈ ಒಂದು ಯೂನಿಟ್ ಅನ್ನ ಒಂದು ಕಾರ್ಗೋ ಶಿಪ್ ಏನಿರುತ್ತೆ, ಸೊ ಅದರ ಡೈಮೆನ್ಷನ್ ಅನ್ನ ಮೆಷರ್ ಮಾಡ್ಕೊಳ್ಳಿಕ್ಕೆ ಒಂದು ಯೂನಿಟ್ ಆಗಿ ಯೂಸ್ ಮಾಡ್ತಕ್ಕಂಥ ಒಂದು ಮೆಷರ್ಮೆಂಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ TEU ಅಂತ ಕರಿತೇವೆ. ಸೊ ಈ ಒಂದು ಪೋರ್ಟ್ ಪ್ರಾಬಬಲಿ ಈಗ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿರುತ್ತೆ. ಮುಂದಿನ 6 ವರ್ಷಗಳಲ್ಲಿ ಅಂದ್ರೆ 2030ಕ್ಕೆ ಸೊ ಇದು ಕಾರ್ಯರೂಪಕ್ಕೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2.
ಭಾರತ ಆಸ್ಟ್ರೇಲಿಯಾ ಪ್ರಾರಂಭ ಮಾಡಿರ್ತಕ್ಕಂಥ ರೈಸ್ ಆಕ್ಸಿಲರೇಟರ್ ಕಾರ್ಯಕ್ರಮದ ಪ್ರಾಥಮಿಕ ಉದ್ದೇಶ ಯಾವುದು? ಸೊ ವಾಟ್ ಇಸ್ ದ ಪ್ರೈಮರಿ ಫೋಕಸ್ ಆಫ್ ದಿ ಇಂಡಿಯಾ ಆಸ್ಟ್ರೇಲಿಯಾ ರೈಸ್ ಆಕ್ಸಿಲರೇಟರ್ ಪ್ರೋಗ್ರಾಮ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಆಗ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಇದನ್ನು ನಾವು ರೈಸ್ ಆಕ್ಸಿಲರೇಟರ್ ಪ್ರೋಗ್ರಾಮ್ ಅಂತ ಕರೀತೇವೆ. ಸೊ ಇದರ ಪ್ರೈಮರಿ ಫೋಕಸ್ ಏರಿಯಾ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಇದು ಅಗ್ರಿಟೆಕ್ಗೆ ಅಂದರೆ ಟೆಕ್ನಾಲಜಿ ಇನ್ ಅಗ್ರಿಕಲ್ಚರ್, ಕೃಷಿಯಲ್ಲಿ ಬರ್ತಕ್ಕಂಥ ತಂತ್ರಜ್ಞಾನವನ್ನು ಇನ್ನೂ ಹೆಚ್ಚಾಗಿ ಅವೇರ್ನೆಸ್ ಮೂಡಿಸಲಿಕ್ಕೆ ಅಥವಾ ಸ್ಪ್ರೆಡ್ ಮಾಡಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರೋಗ್ರಾಮ್ ಅನ್ನು ನಾವೇನಂತ ಕರಿತೀವಿ ಅಂದರೆ ಇಂಡಿಯಾ ಆಸ್ಟ್ರೇಲಿಯಾ ರೈಸ್ ಆಕ್ಸಿಲರೇಟರ್ ಪ್ರೋಗ್ರಾಮ್ ಅಂತ ಕರಿತೇವೆ. ಸೊ ಇದು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಆಗ್ತಾ ಇರ್ತಕ್ಕಂಥ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಸೊ ರೈಸ್ನ ಫುಲ್ ಫಾರ್ಮ್ ಏನು ಅಂದರೆ ರ್ಯಾಪಿಡ್ ಇನೋವೇಷನ್ ಅಂಡ್ ಸ್ಟಾರ್ಟ್ಅಪ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೇವೆ. ನೋಡಿ, ರ್ಯಾಪಿಡ್ ಇನೋವೇಷನ್ ಅಂದರೆ ತ್ವರಿತವಾಗಿ ಈ ಒಂದು ನಾವೀನ್ಯತೆಯನ್ನು ಸಾಧಿಸ್ತಕ್ಕಂಥದ್ದು ಮತ್ತು ಸ್ಟಾರ್ಟ್ಅಪ್ಗಳನ್ನು ಎಕ್ಸ್ಪ್ಯಾಂಡ್ ಮಾಡ್ತಕ್ಕಂಥ ಉದ್ದೇಶದಿಂದ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಆಗ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನು ಸಿನ್ಸ್ ಬೋತ್ ದಿ ಕಂಟ್ರೀಸ್ ಆರ್ ಇನ್ವಾಲ್ವ್ಡ್, ನಮ್ಮ ಭಾರತ ದೇಶದಿಂದ ಇದನ್ನ ಆರ್ಗನೈಸ್ ಮಾಡ್ತಕ್ಕಂಥವ್ರು ಯಾರು ಅಂದರೆ ಸೊ ನೀತಿ ಆಯೋಗ್ನ ಅಡಿಯಲ್ಲಿ ಬರ್ತಕ್ಕಂಥ ಅಟಲ್ ಇನೋವೇಷನ್ ಮಿಷನ್ನ ವತಿಯಿಂದ ಇದನ್ನ ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ಸೊ ಅದೇ ರೀತಿ ಆಸ್ಟ್ರೇಲಿಯಾ ವತಿಯಿಂದ ಆಸ್ಟ್ರೇಲಿಯನ್ ಕಾಮನ್ವೆಲ್ತ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಇರುತ್ತೆ. ಸೊ ಇವರಿಬ್ಬರು ಜಂಟಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥ ಒಂದು ಯೋಜನೆ ಇದಾಗಿರುತ್ತೆ. ಸೊ ಈ ಒಂದು ಯೋಜನೆಯ ಅಥವಾ ಈ ಒಂದು ಕ್ಯಾಂಪೇನ್ ಏನಿರುತ್ತೆ ಇದರ ಪ್ರಮುಖವಾಗಿರ್ತಕ್ಕಂಥ ಫೋಕಸ್ ಏರಿಯಾ ಏನಾಗಿರುತ್ತೆ ಅಂದರೆ ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ಸೊಲ್ಯೂಷನ್ಸ್ ಅಂತ ಕರೀತೇವೆ. ಅಂದರೆ ಈಗ ಚೇಂಜ್ ಇನ್ ಎನ್ವೈರನ್ಮೆಂಟ್ ಅಥವಾ ಹವಾಮಾನ ಬದಲಾವಣೆ ಆಗ್ತಾ ಇರುವ ಕಾರಣದಿಂದ ಸೊ ನಾವು ಬೆಳೀತಕ್ಕಂಥ ಬೆಳೆಗಳಲ್ಲಿ ಸಾಕಷ್ಟು ಇಳುವರಿಯನ್ನು ಕಡಿಮೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಬಿಕಾಸ್ ಆ ಓಲ್ಡ್ ಕ್ರಾಪ್ಸ್ ಏನಿರ್ತವೆ ಅದು ಚೇಂಜ್ ಇನ್ ಅಟ್ಮಾಸ್ಫಿಯರ್ಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ಅದರಿಂದ ಈಲ್ಡ್ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ನಾವು ಫುಡ್ ಸೆಕ್ಯೂರಿಟಿ ಅಥವಾ ಆಹಾರದ ಅಭದ್ರತೆ ಎಂದು ಹೇಳ್ತಕ್ಕಂಥ ಒಂದು ಸಮಸ್ಯೆಯನ್ನು ನಾವು ಫೇಸ್ ಮಾಡಬೇಕಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಸೊ ಈ ಒಂದು ಪ್ರೋಗ್ರಾಮ್ನ ಮುಖಾಂತರ ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ಅಂತ ಕರೀತಾರೆ. ಅಂದರೆ ಬದಲಾಗುತ್ತಿರುವ ಹವಾಮಾನಕ್ಕೆ ತಕ್ಕಂತೆ ನಾವು ಬೆಳೆಗಳನ್ನು ಹೇಗೆ ಬೆಳೆಯೋದು ಅನ್ನೋದ್ರ ಬಗ್ಗೆ ಸೊ ಶಿಕ್ಷಣವನ್ನು ನೀಡ್ತಕ್ಕಂಥ ಒಂದು ಕ್ಯಾಂಪೇನ್ ಆಗಿರುತ್ತೆ. ಎನ್ಹ್ಯಾನ್ಸ್ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಅಂದರೆ ನಮ್ಮ ಉತ್ಪಾದಕತೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಅದಾದಮೇಲೆ ರೆಸಿಲಿಯನ್ಸ್ ಅಥವಾ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಫೇಸ್ ಕ್ಲೈಮೇಟ್ ವೇರಿಯಬಿಲಿಟಿ, ರಿಸೋರ್ಸ್ ಸ್ಕೇರ್ಸಿಟಿ ಆ್ಯಂಡ್ ಫುಡ್ ಇನ್ಸೆಕ್ಯೂರಿಟಿ ಅಂದರೆ ಕ್ಲೈಮೇಟಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ಫೇಸ್ ಮಾಡ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳ ಕೊರತೆ ಇದ್ದರೂ ಅದಕ್ಕೆ ತಕ್ಕಂತೆ ನಾವು ಹೇಗೆ ಕೃಷಿಯನ್ನು ಮಾಡಬೇಕು. ಸೊ ಇವೆಲ್ಲದೂ ಕೂಡ ಫುಡ್ ಸೆಕ್ಯೂರಿಟಿ ಏನಿದೆ ಆಹಾರ ಭದ್ರತೆಯನ್ನು ಸಾಧಿಸುವ ಕಾರಣದಿಂದ ಈ ಒಂದು ಕಾರ್ಯಕ್ರಮವನ್ನು ಭಾರತ ಮತ್ತು ಆಸ್ಟ್ರೇಲಿಯಾ ಕೈಗೊಳ್ತಾ ಇದೆ. ಹಾಗಿದ್ರೆ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗಿದ್ರೆ ಎಲಿಜಿಬಿಲಿಟಿ ಅಥವಾ ಅರ್ಹತೆ ಏನಿರಬೇಕು ಅಂತ ನಾವು ನೋಡೋದಾದ್ರೆ ಸೊ ಓಪನ್ ಟು ಸ್ಟಾರ್ಟ್ಅಪ್ಸ್ ಅಂಡ್ MSME ಫ್ರಮ್ ಬೋತ್ ಇಂಡಿಯಾ ಅಂಡ್ ಆಸ್ಟ್ರೇಲಿಯಾ ಅಂದರೆ ಭಾರತ ಮತ್ತು ಆಸ್ಟ್ರೇಲಿಯಾಗೆ ಸಂಬಂಧಪಟ್ಟಂತೆ ಯಾವುದೇ ಸ್ಟಾರ್ಟ್ಅಪ್ ಆಗಿರ್ಬೋದು ಮತ್ತು MSME ಆಗಿರ್ಬೋದು. ಸೊ ಇವರಿಬ್ಬರು ಕೂಡ ಮುಕ್ತವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ. ಸೊ ಇದು 9 months ನಡೀತಕ್ಕಂಥ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಅಂದರೆ 9 ತಿಂಗಳುಗಳ ಕಾಲ ಆನ್ಲೈನ್ ಲರ್ನಿಂಗ್ ಅನ್ನ ಕೊಡ್ತಕ್ಕಂಥ ಒಂದು ಕ್ಯಾಂಪೇನ್ ಬಗ್ಗೆ ಸೊ ನಾವಿಷ್ಟೊತ್ತು ಡಿಸ್ಕಸ್ ಮಾಡಿರ್ತೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಸೊಳ್ಳೆ ಕಡಿತದ ಹೊರತಾಗಿ ಝೀಕಾ ವೈರಸ್ ಹೇಗೆ ಹರಡುತ್ತದೆ? ಅಪಾರ್ಟ್ ಫ್ರಮ್ ಮಸ್ಕಿಟೋ ಬೈಟ್ಸ್ ಹೌ ಎಲ್ಸ್ ಕ್ಯಾನ್ ಝೀಕಾ ಡಿಸೀಸ್ ಬಿ ಟ್ರಾನ್ಸ್ಮಿಟೆಡ್? ಅಂದರೆ ಸೊ ಈ ಒಂದು ಝೀಕಾ ವೈರಸ್ ನಮಗೆ ಗೊತ್ತು ಸೊಳ್ಳೆಯಿಂದ ಬರುತ್ತೆ ಅಂತ ಗೊತ್ತಿದೆ, ಬಟ್ ಅದನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರೂ ಮಾರ್ಗದಿಂದ ಝೀಕಾ ವೈರಸ್ ಬರಬಹುದೇ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಲೈಂಗಿಕ ಸಂಪರ್ಕ ಮತ್ತು ರಕ್ತ ವರ್ಗಾವಣೆಯ ಮೂಲಕ ಅಂದರೆ ಸೆಕ್ಷುವಲ್ ಕಾಂಟ್ಯಾಕ್ಟ್ ಮತ್ತು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮುಖಾಂತರ ಕೂಡ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ಕಾಯಿಲೆಯ ಬಗ್ಗೆ ನಾನು ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನಂದರೆ 6 ಝೀಕಾ ವೈರಸ್ ಕೇಸಸ್ ಡಿಟೆಕ್ಟೆಡ್ ದಿಸ್ ಮಂತ್ ಇನ್ ಬೆಂಗಳೂರು. ಸೊ ನಮ್ಮ ಬೆಂಗಳೂರಿನಲ್ಲಿ ಈ ತಿಂಗಳಿನಲ್ಲಿ 6 ಝೀಕಾ ವೈರಸ್ ಕೇಸಸ್ಗಳು ಪತ್ತೆ ಆಗಿರುವ ಕಾರಣದಿಂದ ಸೊ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಕಾಯಿಲೆ ಅಂದರೆ ಇದು ಮಸ್ಕಿಟೋ ಬೋರ್ನ್ ಡಿಸೀಸ್ ಅಂತ ನಮಗೆ ಡೆಫಿನೆಟ್ಲಿ ಗೊತ್ತಿದೆ. ಸೊ ಇದರ ಸಿಂಪ್ಟಮ್ಸ್ ಮತ್ತು ಟ್ರೀಟ್ಮೆಂಟ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇದು ಈ ಡೆಂಗ್ಯೂ ವೈರಸ್ ಏನಿರುತ್ತೆ ಅಂದರೆ ಡೆಂಗ್ಯೂ ಅಟ್ಯಾಕ್ ಆದಾಗ ಯಾವ ರೀತಿ ಸಿಂಪ್ಟಮ್ಸ್ ಬರುತ್ತೆ, ಫಾರ್ ಎಕ್ಸಾಂಪಲ್ ಫೀವರ್ ಆಗಿರ್ಬೋದು, ಸ್ಕಿನ್ ರ್ಯಾಷಸ್ ಆಗಿರ್ಬೋದು, ಜಾಯಿಂಟ್ ಪೇನ್ ಆಗಿರ್ಬೋದು, ಮತ್ತು ನಮ್ಮ ಕಣ್ಣುಗಳು ಕೆಂಪಾಗೋದು ಅಥವಾ ರೆಡ್ ಐಸ್ ಏನಿರುತ್ತೆ. ಸೊ ಇದೇ ರೀತಿಯ ಸಿಂಪ್ಟಮ್ಸ್ಗಳನ್ನು ಅಂದರೆ ಡೆಂಗ್ಯೂ ಅಲ್ಲಿ ಯಾವ ರೀತಿಯ ರೋಗ ಲಕ್ಷಣಗಳು ಬರುತ್ತವೆ ಸೊ ಅದೇ ರೀತಿಯ ರೋಗ ಲಕ್ಷಣಗಳನ್ನು ನಾವು ಝೀಕಾ ವೈರಸ್ ಆದಾಗೂ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಯಾವುದೇ ರೀತಿಯ ಅಂದರೆ ನೋ ಸ್ಪೆಸಿಫಿಕ್ ಆಂಟಿವೈರಲ್ ಟ್ರೀಟ್ಮೆಂಟ್ ಅಂದರೆ ಇದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಯಾವುದೇ ಆಂಟಿವೈರಲ್ ಟ್ರೀಟ್ಮೆಂಟ್ ಇರೋದಿಲ್ಲ. ಆ ಒಂದು ಸಿಂಪ್ಟಮ್ಸ್ಗಳನ್ನು ಕಡಿಮೆ ಮಾಡುವ ಮುಖಾಂತರ ಇದಕ್ಕೆ ಟ್ರೀಟ್ಮೆಂಟನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಾಯಿಲೆ ಏನಿದೆ ಸೊ ಇಫ್ ದಿ ಪರ್ಸನ್ ಹೂ ಇಸ್ ಇನ್ಫೆಕ್ಟೆಡ್ ಅವರು
ಪ್ರೆಗ್ನೆಂಟ್ ಆಗಿದ್ರೆ ಸೊ ಕಾಂಪ್ಲಿಕೇಶನ್ಸ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಹಾಗಿದ್ರೆ ಸೊ ಗರ್ಭಿಣಿ ಮಹಿಳೆಯರಲ್ಲಿ ಯಾವ ರೀತಿಯ ಕಾಂಪ್ಲಿಕೇಶನ್ಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ ಅಂದ್ರೆ ಸೊ ಅದು ಮೈಕ್ರೋಸೆಫಾಲಿ ಅಂತಕ್ಕಂಥ ಒಂದು ಕಂಡೀಷನ್ ಅನ್ನ ಕಾಸ್ ಮಾಡುತ್ತೆ. ಸೊ ಇದು ಸಿವಿಯರ್ ಫೀಟಲ್ ಬ್ರೈನ್ ಡಿಫೆಕ್ಟ್ಸ್ ಆಗಿರುತ್ತೆ. ಅಂದ್ರೆ ಆ ಮಗುವಿನ ಬ್ರೈನ್ ಏನಿರುತ್ತೆ ಸೊ ಅದರಲ್ಲಿ ಸಾಕಷ್ಟು ದೋಷಗಳನ್ನ ಉಂಟು ಮಾಡ್ತಕ್ಕಂಥ ಕಾಯಿಲೆಯನ್ನ ಪ್ರೆಗ್ನೆಂಟ್ ವಿಮೆನ್ಸ್ ಗಳಲ್ಲಿ ನಾವು ಪ್ರಮುಖವಾಗಿ ಕಾಣಬಹುದಾಗಿರುತ್ತೆ. ಸೊ ಈ ಒಂದು ಝಿಕಾ ವೈರಸ್ ಬಗ್ಗೆ ಬೇಸಿಕ್ ಮಾಹಿತಿ ನಮಗೆ ಗೊತ್ತಿರಲೇಬೇಕಾಗಿರುತ್ತೆ. ಸೊ ಇದೊಂದು ಮಸ್ಕಿಟೋ ಬೋರ್ನ್ ವೈರಸ್ ಆಗಿರುತ್ತೆ. ಅಂದ್ರೆ ಸೊಳ್ಳೆಗಳಿಂದ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತಕ್ಕಂಥ ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ಕಾಯಿಲೆ ಬಂದಾಗ ಸಿಂಪ್ಟಮ್ಸ್ಗಳು ಕೆಲವೊಮ್ಮೆ ಮೈಲ್ಡ್ ಆಗಿರುತ್ತೆ, ಕೆಲವೊಮ್ಮೆ ತುಂಬಾ ಸಿವಿಯರ್ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಟ್ರಾನ್ಸ್ಮಿಷನ್ ಅಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಹೇಗೆ ಹರಡುತ್ತೆ ಅಂದ್ರೆ ಸೊ ಈ ಒಂದು ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಈಡೀಸ್ ಗ್ರೂಪ್ ಅಲ್ಲಿ ಬರ್ತಕ್ಕಂಥ ಒಂದು ಮಸ್ಕಿಟೋದಿಂದ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ಮಸ್ಕಿಟೋ ಈ ಝಿಕಾ ಜೊತೆಗೆ ಡೆಂಗ್ಯೂ ಮತ್ತೆ ಚಿಕನ್ ಗುನ್ಯಾ ಏನಿರುತ್ತೆ ಸೊ ಈ ಒಂದು ಕಾಯಿಲೆಗಳನ್ನ ಕೂಡ ಸ್ಪ್ರೆಡ್ ಮಾಡ್ತಕ್ಕಂಥ ಒಂದು ಮಸ್ಕಿಟೋ ಆಗಿರುತ್ತೆ. ಇದರ ಜೊತೆಗೆ ಸೊ ಈ ಒಂದು ಕಾಯಿಲೆ ಸೆಕ್ಷುವಲ್ ಕಾಂಟ್ಯಾಕ್ಟ್ ಅಂದ್ರೆ ಅಸುರಕ್ಷಿತ ಲೈಂಗಿಕ ಸಂಪರ್ಕವಾಗಿರ್ಬೋದು, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂದ್ರೆ ರಕ್ತವನ್ನ ಒಬ್ಬರಿಂದ ಇನ್ನೊಬ್ಬರಿಗೆ ವರ್ಗಾವಣೆ ಮಾಡಿದಾಗ ಯಾರು ಡೊನೇಟ್ ಮಾಡ್ತಾ ಇದ್ದಾರೆ ಅವರ ರಕ್ತದಲ್ಲಿ ಈ ವೈರಸ್ ಇದ್ರೆ ಯಾರು ರಿಸೀವ್ ಮಾಡ್ಕೊಳ್ತಾರೆ ಅವ್ರಿಗೂ ಕೂಡ ಈ ಒಂದು ಕಾಯಿಲೆ ಬರ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಮದರ್ ಟು ಫೀಟಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂದ್ರೆ ಈ ಒಂದು ಗರ್ಭಾವಸ್ಥೆಯ ಸಮಯದಲ್ಲಿ ತಾಯಿಯಿಂದ ಮಗುವಿಗೂ ಕೂಡ ಈ ಒಂದು ಕಾಯಿಲೆ ಹರಡ್ತಕ್ಕಂಥ ಸಾಧ್ಯತೆಗಳನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು ಜಾಗತಿಕವಾಗಿ ಈ ಒಂದು ಕಾಯಿಲೆ ಯಾವ ರೀತಿ ಇಂಪ್ಯಾಕ್ಟ್ ಅಥವಾ ಪರಿಣಾಮಗಳನ್ನು ಬೀರ್ತಾ ಇದೆ ಅಂತ ನಾವು ನೋಡೋದಾದ್ರೆ ಇಟ್ ವಾಸ್ ಫಸ್ಟ್ ಐಡೆಂಟಿಫೈಡ್ ಇನ್ ಉಗಾಂಡ ಇನ್ 1947 ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಬಂದ ವರ್ಷದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕಾಯಿಲೆ ಉಗಾಂಡದಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇದು ಮೆನಿ ಆಫ್ರಿಕನ್ ಕಂಟ್ರೀಸ್ಗಳಲ್ಲಿ, ಅದಾದ್ಮೇಲೆ ಅಮೆರಿಕದಲ್ಲಿ, ಏಷ್ಯಾದಲ್ಲಿ ಮತ್ತೆ ಈ ಒಂದು ಪೆಸಿಫಿಕ್ ಏರಿಯಾದಲ್ಲೂ ಕೂಡ ಸೊ ಈ ಒಂದು ಕಾಯಿಲೆ ಈಗ ಸ್ಲೋ ಆಗಿ ಸ್ಪ್ರೆಡ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ದ ಮೋಸ್ಟ್ ಸಿಗ್ನಿಫಿಕೆಂಟ್ ಔಟ್ ಬ್ರೇಕ್ ಆಗಿರ್ತಕ್ಕಂಥದ್ದು ಬ್ರೆಜಿಲ್ ನಲ್ಲಿ. ಅಂದ್ರೆ ಈ ಒಂದು ಕಾಯಿಲೆ ತುಂಬಾ ಹೆಚ್ಚಾಗಿ ಒಂದು ಸ್ಫೋಟಗೊಂಡಿರ್ತಕ್ಕಂಥ ವರ್ಷ 2015 2015 ನಲ್ಲಿ ಯಾವ ರಾಷ್ಟ್ರದಲ್ಲಿ ಜಾಸ್ತಿ ಸಿವಿಯರ್ ಆಗಿ ಸ್ಪ್ರೆಡ್ ಆಗಿರುತ್ತೆ ಅಂದ್ರೆ ಬ್ರೆಜಿಲ್ ಅಲ್ಲಿ ಇದು ಸ್ಪ್ರೆಡ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಆ ಒಂದು ಸ್ಪ್ರೆಡ್ ಆಗಿರ್ತಕ್ಕಂಥ ಕಾರಣದಿಂದ ಈ ಮೈಕ್ರೋಸೆಫಾಲಿ ಅಂದ್ರೆ ಬ್ರೈನ್ ಡಿಫೆಕ್ಟ್ಸ್ ಅಂತ ನಾವೇನು ಹೇಳ್ತೇವೆ, ಅದಾದ್ಮೇಲೆ ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ ಅಂದ್ರೆ ನರ ಸಂಬಂಧಿ ಕಾಯಿಲೆಗಳೇನಿರ್ತವೆ ಸೊ ಇವೆರಡೂ ಕೂಡ ಹೆಚ್ಚಾಗಿ ದಾಖಲೆ ಆಗಿರ್ತಕ್ಕಂಥ ವರ್ಷವನ್ನ ನಾವು 2015 ಆಗಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಯಾವ ದೇಶದ ಕ್ಷಿಪಣಿಗಳನ್ನು MiG-29 ಫೈಟರ್ ಜೆಟ್ಗಳಲ್ಲಿ ಸಂಯೋಜಿಸಲಾಗುತ್ತಿದೆ? ಸೊ ವಿಚ್ ಕಂಟ್ರೀಸ್ ಮಿಸೈಲ್ಸ್ ಆರ್ ಬೀಯಿಂಗ್ ಇಂಟಿಗ್ರೇಟೆಡ್ ಇಂಟು MiG-29 ಫೈಟರ್ ಜೆಟ್? ಸೊ MiG-29 ಫೈಟರ್ ಜೆಟ್ಗೆ ಏನಿದೆ ಸೊ ಇದರೊಳಗಡೆ ಹೊಸ ಕ್ಷಿಪಣಿಗಳನ್ನ ಇಂಡಕ್ಟ್ ಮಾಡ್ತಾ ಇದ್ದಾರೆ. ಆ ಹೊಸ ಕ್ಷಿಪಣಿಗಳು ಯಾವ ರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆ ಕ್ಷಿಪಣಿಗಳನ್ನ ನಮ್ಮ ಭಾರತ ದೇಶ ಇಸ್ರೇಲ್ನಿಂದ ಖರೀದಿ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದ್ರೆ ಇಂಡಿಯಾ ಟು ಅಪ್ಗ್ರೇಡ್ MiG-29 ಫೈಟರ್ ಜೆಟ್. ಸೊ ನಮ್ಮ ಭಾರತ ದೇಶದ ಈ ಒಂದು MiG-29 ಏನಿರುತ್ತೆ ಸೊ ಇದರ ಒಂದು ಮಿಸೈಲ್ಗಳನ್ನ ಈಗ ಅಪ್ಡೇಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ MiG-29 ಬಗ್ಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ನಾವು ತಿಳ್ಕೊಳ್ಳೋದಾದ್ರೆ ಸೊ ಇದು ಈ ಒಂದು MiG-29 ಏನಿರುತ್ತೆ ಸೊ ಇದನ್ನ ಒರಿಜಿನ್ ಅಥವಾ ಯಾವ ಮೂಲದಿಂದ ಇದನ್ನ ತಯಾರಿ ಮಾಡ್ತಾರೆ ಅಂದ್ರೆ ರಷ್ಯಾ ರಾಷ್ಟ್ರದಿಂದ ತಯಾರಿ ಮಾಡ್ತಕ್ಕಂಥ ಒಂದು ಫೈಟರ್ ಜೆಟ್ಸ್ ಆಗಿರ್ತವೆ. ಸೊ ಈ ಒಂದು ಫೈಟರ್ ಜೆಟ್ ಏನಿರುತ್ತೆ ಅದರ ಟೈಪ್ ಅನ್ನ ನಾವು ನೋಡೋದಾದ್ರೆ ಸೊ ಇದನ್ನ ನಾವು ಏರ್ ಸುಪೀರಿಯಾರಿಟಿ ಫೈಟರ್ ಅಂತ ಕರಿತೇವೆ. ಏರ್ ಸುಪೀರಿಯಾರಿಟಿ ಫೈಟರ್ ಅಂತ ಕರಿತೇವೆ. ಸೊ ಇದರ ಆರ್ಮಮೆಂಟ್ ಅಂದ್ರೆ ಇದರ ಒಳಗಡೆ ಇರ್ತಕ್ಕಂಥ ಒಂದು ಶಸ್ತ್ರಾಸ್ತ್ರಗಳು ಯಾವ ರೀತಿ ಫಂಕ್ಷನ್ ಆಗುತ್ತೆ ಅಂದ್ರೆ ಏರ್ ಇಂದ ಏರ್ ಅಂದ್ರೆ ಗಾಳಿಯಿಂದ ಗಾಳಿಗೆ ಮಿಸೈಲ್ಗಳನ್ನ ಉಡಾವಣೆ ಮಾಡ್ತಕ್ಕಂಥದ್ದು, ಏರ್ ಟು ಗ್ರೌಂಡ್ ಅಂದ್ರೆ ಗಾಳಿಯಿಂದ ನೆಲಕ್ಕೆ ಮಿಸೈಲ್ಗಳನ್ನ ಲಾಂಚ್ ಮಾಡ್ತಕ್ಕಂಥದ್ದು, ಮತ್ತೆ ಆಂಟಿ ಶಿಪ್ಪಿಂಗ್ ಮಿಸೈಲ್ಸ್ ಅಂತ ನಾವೇನು ಹೇಳ್ತೇವೆ. ಈ ಮೂರು ರೀತಿಯಲ್ಲಿ ಈ ಒಂದು MiG-29ಗಳನ್ನ ನಾವು ಬಳಕೆ ಮಾಡಬಹುದಾಗಿರುತ್ತೆ. ಸೊ ಈ ಒಂದು MiG-29ಗಳೇನಿರ್ತವೆ ಸೊ ಇದನ್ನ ಈಗ ಅಪ್ಗ್ರೇಡ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವುದರಿಂದ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ಅಂದ್ರೆ ಇಸ್ರೇಲ್ ರ್ಯಾಂಪೇಜ್ ಮಿಸೈಲ್ಸ್ ಅಂತ ಕರಿತೇವೆ. ಅಂದ್ರೆ ಇಸ್ರೇಲ್ ನಿಂದ ಖರೀದಿ ಮಾಡಿರ್ತಕ್ಕಂಥ ಮಿಸೈಲ್ಗಳು, ಆ ಮಿಸೈಲ್ಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ರ್ಯಾಂಪೇಜ್ ಮಿಸೈಲ್ಸ್ ಅಂತ ಕರಿತೇವೆ. ಸೊ ಇದರಿಂದ ಉನ್ನತೀಕರಣಗೊಳಿಸ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಅಪ್ಗ್ರೇಡ್ ಮಾಡ್ತಾ ಇರ್ತಕ್ಕಂಥ ಡೀಟೇಲ್ಸ್ ಅನ್ನ ನಾವು ನೋಡೋದಾದ್ರೆ ಇನಿಷಿಯಲಿ 24 MiG-29ಗಳನ್ನ ಅಪ್ಗ್ರೇಡ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ ಆರಂಭಿಕ ಹಂತದಲ್ಲಿ ಕೇವಲ 24 MiG-29ಗಳನ್ನ ಅಪ್ಗ್ರೇಡ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಅಪ್ಗ್ರೇಡೇಷನ್ ಏನಿರುತ್ತೆ ಸೊ ಅದು ನ್ಯೂ ಏವಿಯಾನಿಕ್ಸ್ ಕಂಟ್ರೋಲ್ ಸಿಸ್ಟಮ್ ಆಗಿರ್ಬೋದು, ಅಡಿಷನಲ್ ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಏನಿರುತ್ತೆ ಸೊ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಬದಲಾಯಿಸ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಮಿಸೈಲ್ ಅಂದ್ರೆ ಈಗ ಅಪ್ಗ್ರೇಡ್ ಮಾಡ್ತಾ ಇರ್ತಕ್ಕಂಥ ರ್ಯಾಂಪೇಜ್ ಮಿಸೈಲ್ಸ್ ಏನಿರುತ್ತೆ ಸೊ ಅದರ
ಸ್ಪೆಸಿಫಿಕೇಶನ್ಸ್ ಅಥವಾ ಅದರ ವಿಶೇಷಗಳೇನು ಅಂತ ನಾವು ನೋಡೋದಾದರೆ, ದ ರ್ಯಾಂಪೇಜ್ ಮಿಸೈಲ್ ಈಸ್ ಡೆವಲಪ್ಡ್ ಬೈ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್. ಅಂದರೆ ಇವುಗಳನ್ನು ಡೆವಲಪ್ ಮಾಡಿರ್ತಕ್ಕಂಥವ್ರು ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ವತಿಯಿಂದ ಇದನ್ನು ಡೆವಲಪ್ ಮಾಡಿರ್ತಾರೆ. ಸೊ ಇದರ ರೇಂಜ್ ಎಷ್ಟಿರುತ್ತೆ ಅಂದರೆ 180 ಕಿಲೋಮೀಟರ್ವರೆಗೂ ಲಾಂಚ್ ಮಾಡಬಹುದಾಗಿರ್ತಕ್ಕಂಥ ರೇಂಜನ್ನು ಇದು ಹೊಂದಿರುತ್ತೆ. ಸೊ ಇಟ್ ಯೂಸಸ್ ಆನ್ ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ ಮತ್ತು GPS ಕಿಟ್. ಅಂದರೆ ಇದರ ಪಾತ್ ಅಂದರೆ ಅದು ಯಾವ ಡೈರೆಕ್ಷನಲ್ಲಿ ಮೂವ್ ಆಗಬೇಕು ಅನ್ನೋದಕ್ಕೆ ಸೊ ಅದು ಬಳಕೆ ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿ ಏನಾಗಿರುತ್ತೆ ಅಂದರೆ INS ಅಂತ ಕರಿತೇವೆ. INS ಅಂದರೆ ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ ಅಂತ ಕರಿತೇವೆ. ಅದಾದಮೇಲೆ GPS ಕಿಟ್ಟನ್ನು ಯೂಸ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು GPS ಆಗಲಿ ಅಥವಾ INS ಆಗಿರಲಿ, ಸೊ ಇದು ಪ್ರಿಸೈಸ್ ಆಗಿ ಅಂದರೆ ನಾವು ಯಾವ ಟಾರ್ಗೆಟನ್ನು ಸ್ಪಾಟ್ ಮಾಡ್ತೇವೆ ಸೊ ಆ ಒಂದು ಟಾರ್ಗೆಟನ್ನು ನಿಖರವಾಗಿ ತಲುಪಲಿಕ್ಕೆ ಬಳಕೆ ಮಾಡ್ತಾ ಇರ್ತಕ್ಕಂಥ ಟೆಕ್ನಾಲಜಿ ಆಗಿರ್ತವೆ. ಸೊ ಅದ್ರ ಜೊತೆಗೆ ಇದು ಯಾವ ರೀತಿಯ ಪಾತಲ್ಲಿ ಮೂವ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ಸೊ ಅದನ್ನು ನಾವು ಕ್ವಾಸಿ ಬ್ಯಾಲಿಸ್ಟಿಕ್ ಟ್ರಾಜೆಕ್ಟರಿ ಅಂತ ಕರಿತೇವೆ. ಸೊ ಇದರಿಂದ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಇಂಟರ್ಸೆಪ್ಟ್, ಅಂದರೆ ಎನಿಮಿ ಕಂಟ್ರೀಸ್ಗಳೇನಿರ್ತವೆ ಸೊ ಈ ಒಂದು ಮಿಸೈಲ್ಗಳನ್ನು ಡಿಟೆಕ್ಟ್ ಮಾಡ್ತಕ್ಕಂಥದ್ದು ಬಹಳ ಕಷ್ಟವಾಗಿರುತ್ತೆ. ಕಾರಣ ಏನು ಅಂದರೆ ಅದರ ತಂತ್ರಜ್ಞಾನವನ್ನು ನಾವು ಕ್ವಾಸಿ ಬ್ಯಾಲಿಸ್ಟಿಕ್ ಅಂತ ಕರಿತೇವೆ. ನಾವು ವಾಟ್ ಯು ಮೀನ್ ಬೈ ಕ್ವಾಸಿ ಬ್ಯಾಲಿಸ್ಟಿಕ್ ಅನ್ನೋದನ್ನು ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈ ಕ್ವಾಸಿ ಬ್ಯಾಲಿಸ್ಟಿಕ್ ಅಂತಕ್ಕಂಥದ್ದು ಲೋ ಕರ್ವ್ಡ್ ಪಾತ್ ಆಗಿರುತ್ತೆ, ಟೇಕ್ಸ್ ಆಫ್ಟರ್ ಬೀಯಿಂಗ್ ಲಾಂಚ್ಡ್. ಅಂದರೆ ಇದು ಒಂದು ಸ್ಮೂತ್ ಕರ್ವ್ ಆಗಿ ಅದು ಮೂವ್ ಆಗೋದಿಲ್ಲ. ಸೊ ಅದರಲ್ಲಿ ವೇರಿಯೇಷನ್ಸ್ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಯಾವುದೇ ಒಂದು ಮಿಸೈಲನ್ನು ಲಾಂಚ್ ಮಾಡಿದಾಗ ಒಂದು ಬ್ಯಾಲಿಸ್ಟಿಕ್ ಪಾತ್ ಅಂತ ಕರಿತೇವೆ, ಇನ್ನೊಂದನ್ನು ಕ್ರೂಸ್ ಮಿಸೈಲ್ ಅಂತ ಕರಿತೇವೆ. ಸೊ ಬ್ಯಾಲಿಸ್ಟಿಕ್ ಪಾತ್ ಅಂತಕ್ಕಂಥದ್ದು ನಮ್ಮ ಒಂದು ಅಟ್ಮಾಸ್ಫಿಯರಲ್ಲಿ ಜಾಸ್ತಿ ಮೇಲಕ್ಕೆ ರೈಸ್ ಆಗಿ ಸೊ ಅದಾದಮೇಲೆ ಒಂದು ಕರ್ವಲ್ಲಿ ಅದು ಗ್ರಾವಿಟೇಷನಲ್ ಪವರ್ ಮುಖಾಂತರ ಅದರ ಟಾರ್ಗೆಟ್ ಏನಿರುತ್ತೆ ಅದನ್ನು ಅದು ರೀಚ್ ಮಾಡಿದ್ರೆ ಅದನ್ನು ನಾವು ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕರಿತೇವೆ. ಸೊ ಇದು ನಮ್ಮ ಭೂಮಿಯಿಂದ ಅಟ್ಮಾಸ್ಫಿಯರ್ಗೆ ಜಾಸ್ತಿ ಮೇಲಕ್ಕೆ ರೈಸ್ ಆಗ್ತಕ್ಕಂಥ ಒಂದು ಮಿಸೈಲ್ಗಳಾಗಿರ್ತವೆ. ಸೊ ಇನ್ನೊಂದನ್ನು ನಾವು ಕ್ರೂಸ್ ಮಿಸೈಲ್ ಅಂತ ಕರಿತೇವೆ. ಇದು ನಮ್ಮ ಗ್ರೌಂಡ್ ಲೆವೆಲ್ಗೆ ಮತ್ತು ಕ್ರೂಸ್ ಮಿಸೈಲ್ಗೆ ಜಾಸ್ತಿ ಡಿಸ್ಟೆನ್ಸ್ ಅದು ಮೂವ್ ಆಗೋದಿಲ್ಲ. ನಮ್ಮ ಭೂಮಿಗೆ ಅತ್ಯಂತ ಹತ್ತಿರವಾಗಿ ಮೂವ್ ಆಗ್ತಾ ಇರ್ತಕ್ಕಂಥ ಮಿಸೈಲ್ಗಳನ್ನು ನಾವು ಕ್ರೂಸ್ ಮಿಸೈಲ್ಸ್ ಅಂತ ಕರಿತೇವೆ. ಬಟ್ ನಾನಿವಾಗ ಹೇಳ್ತಾ ಇರ್ತಕ್ಕಂಥ ಈ ಒಂದು ಇಸ್ರೇಲ್ನ ರ್ಯಾಂಪೇಜ್ ಮಿಸೈಲ್ ಏನಿರುತ್ತೆ ಇದನ್ನು ನಾವು ಕ್ವಾಸಿ ಬ್ಯಾಲಿಸ್ಟಿಕ್ ಅಂತ ಕರಿತೇವೆ. ಅಂದರೆ ಬ್ಯಾಲಿಸ್ಟಿಕ್ ಅಂದರೆ ಒಂದು ಕಂಪ್ಲೀಟ್ ಕರ್ವ್ ಆಗಿ ಬರುತ್ತೆ. ಕ್ವಾಸಿ ಬ್ಯಾಲಿಸ್ಟಿಕ್ ಅಂದರೆ ಸೊ ಅದು ಈ ಥರ ಮೂವ್ ಆಗಿ ಮತ್ತೆ ತನ್ನ ಕರ್ವನ್ನು ಚೇಂಜ್ ಮಾಡ್ಕೊಳ್ಳುತ್ತೆ. ಯಾವಾಗ ಈ ರೀತಿ ಕರ್ವನ್ನ ಅದು ಚೇಂಜ್ ಮಾಡ್ಕೊಳ್ಳುತ್ತೆ ಸೊ ಅವಾಗ ಎನಿಮಿ ಕಂಟ್ರೀಸ್ಗಳು ಅದನ್ನು ಸ್ಪಾಟ್ ಮಾಡ್ತಕ್ಕಂಥದ್ದು ಕಷ್ಟವಾಗುತ್ತೆ. ಫಾರ್ ಎಕ್ಸಾಂಪಲ್, ಅದೊಂದೇ ಒಂದು ಸ್ಮೂತ್ ಫ್ಲೋ ಆಗಿ ಅದು ಡ್ರಾಪ್ ಆಗೋದಾದ್ರೆ ಸೊ ಆ ಕರ್ವನ್ನು, ಆ ಟ್ರಾಜೆಕ್ಟ್ರಿಯನ್ನು ಅಥವಾ ಆ ಪಥವನ್ನು ನಾವು ಈಸಿಯಾಗಿ ಸ್ಪಾಟ್ ಮಾಡ್ಬೋದಾಗಿರುತ್ತೆ. ಅದು ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿರ್ಬೋದು, ಕ್ರೂಸ್ ಮಿಸೈಲ್ ಆಗಿರ್ಬೋದು, ಅದು ಸಿಂಗಲ್ ಲೈನ್ ಆಫ್ ಟ್ರಾವೆಲ್ ಅಲ್ಲಿ ಅದು ಮೂವ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಬಟ್ ಈ ರ್ಯಾಂಪೇಜ್ ಮಿಸೈಲ್ಸ್ಗಳಂತಕ್ಕಂಥದ್ದು ಸೊ ಅದರ ಪಾತ್ ವೇರಿಯೇಷನ್ ಆಗುವ ಕಾರಣದಿಂದ ಎನಿಮಿ ಕಂಟ್ರೀಸ್ ಅದನ್ನು ಸುಲಭವಾಗಿ ಸ್ಪಾಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ದಿಸ್ ಇಸ್ ದಿ ಅಡ್ವಾಂಟೇಜ್ ಆಫ್ ಇಸ್ರೇಲೀಸ್ ರ್ಯಾಂಪೇಜ್ ಮಿಸೈಲ್ಸ್ ಅನ್ನೋದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಈ ಒಂದು ಮಿಸೈಲ್ಗಳ ಕೇಪಬಿಲಿಟೀಸ್ ಅಥವಾ ಸಾಮರ್ಥ್ಯಗಳನ್ನು ನಾವು ನೋಡೋದಾದ್ರೆ, ದೇ ಕ್ಯಾನ್ ಪೆನೆಟ್ರೇಟ್ ಡೆನ್ಸ್ ಏರ್ ಡಿಫೆನ್ಸ್ ನೆಟ್ವರ್ಕ್ಸ್. ಅಂದರೆ ತುಂಬ ದಟ್ಟವಾಗಿರ್ತಕ್ಕಂಥ ಏರ್ ಡಿಫೆನ್ಸ್ಗಳನ್ನು ಕೂಡ ಪೆನೆಟ್ರೇಟ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಡೆಸ್ಟ್ರಾಯ್ ಹೆವಿಲಿ ಫೋರ್ಟಿಫೈಡ್ ಟಾರ್ಗೆಟ್ಸ್, ಅಂದರೆ ಅತ್ಯಂತ ಕಠಿಣವಾಗಿ ಕೋಟೆಗಳನ್ನು ಅಥವಾ ಫೋರ್ಟಿಫೈ ಅಥವಾ ಭದ್ರತೆಗಳನ್ನು ಹೊಂದಿರತಕ್ಕಂಥ ಪ್ರದೇಶಗಳನ್ನು ಕೂಡ ನಾಶ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಇದರಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಮಿಸೈಲ್ಗಳೇನಿರ್ತವೆ ಸೂಪರ್ ಸಾನಿಕ್ ಸ್ಪೀಡಲ್ಲಿ ಅವು ಟ್ರಾವೆಲ್ ಮಾಡೋದನ್ನು ನಾವು ನೋಡ್ಬೋದಾಗಿರುತ್ತೆ. ಅಂದರೆ ಶಬ್ದದ ವೇಗಕ್ಕಿಂತ ಜಾಸ್ತಿ ವೇಗದಲ್ಲಿ ಟ್ರಾವೆಲ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಅತ್ಯಂತ ಹೆಚ್ಚಿನ ವೆಲಾಸಿಟಿಯನ್ನು ಹೊಂದಿರತಕ್ಕಂಥ ಮಿಸೈಲ್ಗಳಾಗಿರ್ತವೆ. ಸೊ ಅದಾದಮೇಲೆ ಈ ಒಂದು ಮಿಗ್ ಇದ್ರ ಜೊತೆಗೆ ಸೊ ಈ ಒಂದು ಮಿಸೈಲ್ಗಳನ್ನು ಇಂಡಕ್ಟ್ ಮಾಡ್ತಾ ಇರ್ತಕ್ಕಂಥ MiG-29 ಫೈಟರ್ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಇದು ಟ್ವಿನ್ ಇಂಜನ್ ಅನ್ನು ಹೊಂದಿರುತ್ತೆ. ಅಂದರೆ ಈ ಅವಳಿ ಇಂಜನ್ಗಳನ್ನು ಹೊಂದಿರತಕ್ಕಂಥ ಒಂದು ಫೈಟರ್ ಏರ್ಕ್ರಾಫ್ಟ್ ಆಗಿರುತ್ತೆ. ಸೊ ಇದನ್ನ ಡಿಸೈನ್ ಮಾಡಿರ್ತಕ್ಕಂಥವ್ರು ಮಿಕೋಯಾನ್ ಡಿಸೈನ್ ಬ್ಯೂರೋ ಇನ್ ಸೋವಿಯತ್ ಯೂನಿಯನ್ ಡ್ಯೂರಿಂಗ್ 1970s. ಅಂದರೆ 1970ರ ದಶಕದಲ್ಲಿ ಸೋವಿಯತ್ ಯೂನಿಯನ್ ಅಂದರೆ ರಷ್ಯಾ ಮುಂಚೆ ಸೋವಿಯತ್ ಒಕ್ಕೂಟ ಏನಾಗಿತ್ತು ಸೊ ಅವಾಗ ಅಲ್ಲಿರ್ತಕ್ಕಂಥ ಒಂದು ಕಂಪನಿ, ಅದನ್ನು ನಾವು ಮಿಕೋಯಾನ್ ಡಿಸೈನ್ ಬ್ಯೂರೋ ಅಂತ ಕರಿತೇವೆ. ಸೊ ಅವರ ವತಿಯಿಂದ ಡಿಸೈನ್ ಆಗಿರ್ತಕ್ಕಂಥ ಒಂದು ಫೈಟರ್ ಜೆಟ್ ಇದಾಗಿರುತ್ತೆ. ಸೊ ಈ ಒಂದು ಫೈಟರ್ ಜೆಟ್ನ ಸ್ಪೀಡ್ ಎಷ್ಟಾಗಿರುತ್ತೆ ಅಂದರೆ ಮ್ಯಾಕ್ 2.25 ವೇಗದಲ್ಲಿ ಚಲಿಸ್ತಕ್ಕಂಥ ಒಂದು ಫೈಟರ್ ಜೆಟ್ ಇದಾಗಿರುತ್ತೆ. ಸೊ ಇದು 30 mm ಕೆನಾನ್ಗಳನ್ನು ಸಾಗಿಸುತ್ತೆ. ಅದಾದಮೇಲೆ ಕ್ಯಾರಿ ಆ ವೆರೈಟಿ ಆಫ್ ಏರ್ ಟು ಏರ್ ಆಗಿರ್ಬೋದು, ಏರ್ ಟು ಸರ್ಫೇಸ್ ಆಗಿರ್ಬೋದು, ಸೊ ಗಾಳಿಯಿಂದ ಗಾಳಿಗೆ ಆಗಿರ್ಬೋದು, ಗಾಳಿಯಿಂದ ಮತ್ತೆ ನೆಲಕ್ಕೆ ಆಗಿರ್ಬೋದು. ಸೊ ಈ ರೀತಿಯ ಮಿಸೈಲ್ಗಳನ್ನು ಕ್ಯಾರಿ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಸೊ ಈ ಒಂದು MiG-29 ಹೊಂದಿರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5.
ಕ್ಷುದ್ರ ಗ್ರಹ ಅಪೋಫಿಸ್ ಅನ್ನು ಯಾವ ಪೌರಾಣಿಕ ವ್ಯಕ್ತಿಯ ನಂತರ ಹೆಸರಿಸಲಾಗಿದೆ? ಆಫ್ಟರ್ ವಿಚ್ ಮೈಥಾಲಜಿಕಲ್ ಫಿಗರ್ ಇಸ್ ದಿ ಆಸ್ಟಿರಾಯ್ಡ್ ಎಫೋಫಿಸ್ ನೇಮ್ಡ್? ಸೊ ಎಫೋಫಿಸ್ಗೆ ಅಪೋಫಿಸ್ ಅಂತ ನಾಮಕರಣ ಮಾಡಲಿಕ್ಕೆ ಯಾವುದು ಮೂಲ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅವ್ಯವಸ್ಥೆ ಮತ್ತು ವಿನಾಶದ ಈಜಿಪ್ಟಿನ ದೇವರು, ಅಂದರೆ ಈಜಿಪ್ಷಿಯನ್ ಗಾಡ್ ಆಫ್ ಕೆವೋಸ್ ಆ್ಯಂಡ್ ಡಿಸ್ಟ್ರಕ್ಷನ್ ಅಂತ ನಾವೇನು ಹೇಳ್ತೇವೆ. ಸೊ ಈ ಒಂದು ಹೆಸರನ್ನು ಈ ಒಂದು ಅಪೋಫಿಸ್ ಅಥವಾ ಈ ಒಂದು ಕ್ಷುದ್ರ ಗ್ರಹಕ್ಕೆ ಇಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಅಪೋಫಿಸ್ ಅಂತಕ್ಕಂಥದ್ದು ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದರೆ, ಸೊ ಇದು ನಮ್ಮ ಭೂಮಿಗೆ ಅತ್ಯಂತ ಸಮೀಪವಾಗಿ ಹಾದು ಹೋಗ್ತಕ್ಕಂಥ ಒಂದು ಸುದ್ದಿ ಇರೋದ್ರಿಂದ ಸೊ ಇದರ ಬಗ್ಗೆ ನಾವಿಲ್ಲಿ ಮಾಹಿತಿಯನ್ನು ಡಿಸ್ಕಸ್ ಮಾಡ್ತಾ ಬರ್ತೇವೆ. ಸೊ ಈ ಒಂದು ಆಸ್ಟಿರಾಯ್ಡ್ ಅನ್ನು ನಾವು ಅಪೋಫಿಸ್ ಅಂತ ಕರಿತೇವೆ. ಸೊ ಇದಕ್ಕೆ ಯಾಕೆ ನೇಮ್ ಬಂತು ಅನ್ನೋದನ್ನ ನಾನು ಪ್ರಶ್ನೆಯಲ್ಲೇ ಹೇಳಿರ್ತೇನೆ. ಸೊ ಇದರ ಸೈಜ್ ಎಷ್ಟಿರುತ್ತೆ ಅಂದರೆ 1,000 ಫೀಟ್ ಅಥವಾ 1,000 ಅಡಿ ಅಗಲವನ್ನು ಹೊಂದಿರತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು ನಮ್ಮ ಭೂಮಿಗೆ ಹತ್ತಿರವಾಗ್ತಕ್ಕಂಥ ದಿನಾಂಕ ಯಾವುದಾಗಿತ್ತಂದ್ರೆ ಸೊ ಏಪ್ರಿಲ್ 13, 2029ಕ್ಕೆ 2029ಗೆ ಏಪ್ರಿಲ್ 13ನೇ ತಾರೀಕೆ ನಮ್ಮ ಭೂಮಿಗೆ ಅತ್ಯಂತ ಸಮೀಪವಾಗಿ ಹಾದು ಹೋಗ್ತಕ್ಕಂಥದ್ದನ್ನ ಸೊ ಈ ಒಂದು ಆಸ್ಟಿರಾಯ್ಡ್ ಅನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಎಷ್ಟು ಸಮೀಪಕ್ಕೆ ಅದು ಬರುತ್ತೆ ಅಂತ ನಾವು ನೋಡೋದಾದ್ರೆ 20,000 ಮೈಲ್ಸ್, ಅಂದ್ರೆ ನಮ್ಮ ಭೂಮಿ ಮತ್ತೆ ಈ ಒಂದು ಆಸ್ಟಿರಾಯ್ಡ್ ಪಾಸ್ ಆಗಿದಾಗ 20,000 ಕಿಲೋಮೀಟರ್ ಹತ್ತಿರದಲ್ಲಿ ಅದು ಪಾಸ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ 20,000 ಕಿಲೋಮೀಟರ್ ನಮಗೆ ಬಹಳ ದೂರ ಅನ್ಸ್ಬೋದು, ಬಟ್ ಈ ಒಂದು ಸೆಲೆಸ್ಟಿಯಲ್ ಆಬ್ಜೆಕ್ಟ್ಸ್ಗಳಿಗೆ ಈ ಒಂದು 20,000 ಕಿಲೋಮೀಟರ್ಸ್ ಅಂತಕ್ಕಂಥದ್ದು ಬಹಳ ಕಡಿಮೆ ಆಗಿರ್ತಕ್ಕಂಥ ಒಂದು ದೂರವಾಗಿರುತ್ತೆ. ಸೊ ನಾವು ಲಾಂಚ್ ಮಾಡ್ತಕ್ಕಂಥ ಕೆಲವೊಂದು ಜಿಯೋ ಸ್ಟೇಷನರಿ ಸೆಟಲೈಟ್ಗಳೇನಿರ್ತವೆ ಸೊ ಅದಕ್ಕಿಂತ ಹತ್ತಿರವಾಗಿ ಅದು ಹಾದು ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿರುತ್ತೆ. ಸೊ ಇದು ಆ ಒಂದು ದಿನಾಂಕದಂದು, ಅಂದರೆ ಯಾವಾಗ ಅದು ಕ್ಲೋಸೆಸ್ಟ್ ಪಾಯಿಂಟ್ ಆಫ್ ಅರ್ತ್ಗೆ ಅದು ಮೂವ್ ಆಗುತ್ತೆ ಸೊ ಅವತ್ತು ನಾವು ಅದನ್ನು ನೇಕೆಡ್ ಐನಲ್ಲಿ ನಾವು ನೋಡ್ಬೋದಾಗಿರುತ್ತೆ, ಅಂದರೆ ಬರೀ ಗಣ್ಣಿನಿಂದ ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವ ಭಾಗದ ನಮ್ಮ ಭೂಮಿಯಲ್ಲಿ ಇದನ್ನು ನಾವು ನೋಡ್ಬೋದಾಗಿರುತ್ತೆ ಅಂದರೆ ಈಸ್ಟರ್ನ್ ಎಮಿಸ್ಫಿಯರ್ ಅಥವಾ ಪೂರ್ವಾರ್ಧ ಗೋಳದಲ್ಲಿ ಸೊ ಇದನ್ನು ನಾವು ಬರೀ ಗಣ್ಣಿನಿಂದ ಕೂಡ ನೋಡಲಿಕ್ಕೆ ಸಾಧ್ಯತೆ ಇರುತ್ತೆ. ಸೊ ಇಟ್ ವಿಲ್ ಅಪಿಯರ್ ಆಸ್ ಅ ಬ್ರೈಟ್ ಪಾಯಿಂಟ್ ಆಫ್ ದಿ ಲೈಟ್, ಅಂದರೆ ಒಂದು ಪ್ರಕಾಶಮಾನವಾಗಿರ್ತಕ್ಕಂಥ ಬೆಳಕು ಹಾದು ಹೋಗುವ ರೀತಿಯಲ್ಲಿ ಸೊ ಇದು ಈಸ್ಟರ್ನ್ ಹೆಮಿಸ್ಫಿಯರ್ನಿಂದ ಗೋಚರಿಸಬಹುದಾಗಿರ್ತಕ್ಕಂಥ ಒಂದು ಒಂದು ವ್ಯವಸ್ಥೆ ಆಗಿರುತ್ತೆ. ಹಾಗಿದ್ರೆ ಇದು ಕೊಲಿಷನ್ ಆಗುತ್ತಾ ಅಥವಾ ಭೂಮಿಯೊಂದಿಗೆ ಅದು ಅಪ್ಪಳಿಸುತ್ತದ ಅಂತ ಹೇಳೋದಾದ್ರೆ ಸೊ ದೇರ್ ಇಸ್ ನೋ ರಿಸ್ಕ್ ಆಫ್ ಕೊಲಿಷನ್, ಅದು ಭೂಮಿಯೊಂದಿಗೆ ಅಪ್ಪಳಿಸೋದಿಲ್ಲ. ಸೊ ಅದರಿಂದ ಯಾವುದೇ ರೀತಿಯ ಒಂದು ಆತಂಕವನ್ನ ಪಡ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ. ಸೊ ಈ ಒಂದು ಆಸ್ಟಿರಾಯ್ಡ್ ನಮ್ಮ ಭೂಮಿಗೆ ಅತ್ಯಂತ ಸಮೀಪವಾಗಿ ಹಾದು ಹೋಗುವ ಕಾರಣದಿಂದ ನಮಗೊಂದು ಅಡ್ವಾಂಟೇಜ್ ಕೂಡ ಇದೆ. ಆ ಒಂದು ಅಡ್ವಾಂಟೇಜ್ ಏನು ಅಂದರೆ ಸೊ ಇದನ್ನು ನಾವು ಸ್ಟಡಿ ಮಾಡ್ಬೋದಾಗಿರುತ್ತೆ, ಅಂದರೆ ಭೂಮಿಗೆ ಅತ್ಯಂತ ಸಮೀಪವಾಗಿ ಹಾದು ಹೋಗೋದ್ರಿಂದ ಆ ಆಸ್ಟಿರಾಯ್ಡ್ಗಳ ಬಗ್ಗೆ ಅಥವಾ ಅದರ ಮೂಲದ ಬಗ್ಗೆ ಇನ್ನೂ ಹೆಚ್ಚಿನ ಅಧ್ಯಯನ ಮಾಡಲಿಕ್ಕೆ ನಮಗೆ ಅನುಕೂಲವಾಗ್ತಕ್ಕಂಥ ಒಂದು ವ್ಯವಸ್ಥೆ ಇದಾಗಿರುತ್ತೆ. ಹಾಗಿದ್ರೆ ನಾವು ಯಾವುದ್ರ ಮುಖಾಂತರ ಅದನ್ನು ಅಬ್ಸರ್ವ್ ಮಾಡ್ತೇವೆ ಆ ಒಂದು ದಿನಾಂಕದಂದು ಅಂತ ಹೇಳೋದಾದ್ರೆ ರಡಾರ್ ಅಂಡ್ ಆಪ್ಟಿಕಲ್ ಟೆಲಿಸ್ಕೋಪ್ನ ಮುಖಾಂತರ ಅದನ್ನು ಅಬ್ಸರ್ವ್ ಮಾಡ್ತೇವೆ. ಸೊ ಫೋಕಸಸ್ ಆನ್ ಇಟ್ ಸೈಜ್, ಅಂದರೆ ಅದರ ಗಾತ್ರದ ಬಗ್ಗೆ ನಾವು ಅಧ್ಯಯನ ಮಾಡ್ತೇವೆ, ಅದರ ಶೇಪ್ ಅಥವಾ ಆಕಾರದ ಬಗ್ಗೆ, ಅದರ ಕಾಂಪೋಸಿಷನ್ ಅಂದರೆ ಅದರ ಸಂಯೋಜನೆ ಯಾವ ರೀತಿಯ ವಸ್ತುಗಳಿಂದ ಮಾಡಲ್ಪಟ್ಟಿದೆ, ಮತ್ತೆ ಅದರ ಆರ್ಬಿಟ್ ಅಥವಾ ಕಕ್ಷೆ ಏನಿರುತ್ತೆ ಸೊ ಇವುಗಳ ಬಗ್ಗೆ ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡಲಿಕ್ಕೆ ಸೊ ಅದು ಹತ್ತಿರ ಬಂದಾಗ ನಮಗೆ ಯೂಸ್ ಆಗ್ತಕ್ಕಂಥದ್ದನ್ನು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಆಸ್ಟಿರಾಯ್ಡ್ ಏನಿರುತ್ತೆ ಸೊ ಇದಕ್ಕೆ ಒಂದು ಕೋಡ್ ನೇಮನ್ನು ಕೂಡ ಕೊಟ್ಟಿರ್ತಾರೆ, 99942 ಅಂತಕ್ಕಂಥ ಒಂದು ನೇಮನ್ನು ಕೂಡ ಕೊಟ್ಟಿರ್ತಾರೆ. ಸೊ ಇದೊಂದು ನಿಯರ್ ಅರ್ತ್ ಆಬ್ಜೆಕ್ಟ್ ಆಗಿರುತ್ತೆ. ಸೊ ಸಪೋಸ್ ಬಿಕಾಸ್ ಇಟ್ ಈಸ್ ಕಮಿಂಗ್ ವೆರಿ ಕ್ಲೋಸ್ ಟು ದಿ ಅರ್ತ್, ಅದನ್ನು ನಾವು ಭೂಮಿಗೆ ಹತ್ತಿರದ ವಸ್ತು ಅಂತ ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಅಟೆನ್ಷನ್ ಡ್ಯೂ ಟು ಕ್ಲೋಸೆಸ್ಟ್ ಅಪ್ರೋಚ್ ಟು ದಿ ಅರ್ತ್. ಅಂದರೆ ಇದ್ರ ಬಗ್ಗೆ ನಾವು ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದರೆ 2029ಕ್ಕೆ ಅದು ಭೂಮಿಗೆ ಅತ್ಯಂತ ಸಮೀಪವಾಗಿ ಬರುವ ಸಾಧ್ಯತೆ ಇರೋದ್ರಿಂದ ಸೊ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ಆಸ್ಟಿರಾಯ್ಡ್ ಆಗಿರುತ್ತೆ. ಸೊ ಇದನ್ನ ಡಿಸ್ಕವರಿ ಮಾಡಿರ್ತಕ್ಕಂಥವ್ರು ಯಾರು? ಈ ಒಂದು ಆಸ್ಟಿರಾಯ್ಡ್ ಅನ್ನ 2004ರಲ್ಲೇ ಪತ್ತೆ ಹಚ್ಚಲಾಗಿರುತ್ತೆ. ಪತ್ತೆ ಹಚ್ಚಿರ್ತಕ್ಕಂಥ ವಿಜ್ಞಾನಿಗಳ ಹೆಸರು ಏನು ಅಂದ್ರೆ ರಾಯ್ ಎ ಟಕ್ಕರ್ ಅಂತಕ್ಕಂಥವ್ರು, ಡೇವಿಡ್ ಜೋ ಥೋಲೆನ್ ಅಂತಕ್ಕಂಥವ್ರು, ಫ್ಯಾಬ್ರಿಜಿಯೋ ಬೆರ್ನಾರ್ಡಿ ಅಂತಕ್ಕಂಥ ವಿಜ್ಞಾನಿಗಳು ಸೊ ಈ ಒಂದು ಆಸ್ಟಿರಾಯ್ಡ್ ಅನ್ನ ಪತ್ತೆ ಹಚ್ಚಿರ್ತಕ್ಕಂಥದ್ದನ್ನ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಸೈಕ್ ಯಾವ ರೀತಿಯ ಆಕಾಶಕಾಯ? ವಾಟ್ ಟೈಪ್ ಆಫ್ ಸೆಲೆಸ್ಟಿಯಲ್ ಆಬ್ಜೆಕ್ಟ್ ಈಸ್ ಸೈಕ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥ ಇನ್ನೊಂದು ಸೆಲೆಸ್ಟಿಯಲ್ ಬಾಡಿ ಅಥವಾ ಆಕಾಶಕಾಯವನ್ನು ನಾವು ಸೈಕ್ ಅಂತ ಕರಿತೇವೆ. ಸೈಕ್ ಅಂತಕ್ಕಂಥದ್ದು ಯಾವ ರೀತಿಯ ಆಕಾಶಕಾಯ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೈಕ್ ಅಂತಕ್ಕಂಥದ್ದು ಆನ್ ಆಸ್ಟಿರಾಯ್ಡ್ ಅಥವಾ ಇದು ಕೂಡ ಒಂದು ಕ್ಷುದ್ರ ಗ್ರಹವಾಗಿರುತ್ತೆ. ಸೊ ಈ ಒಂದು ಕ್ಷುದ್ರ ಗ್ರಹ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದರೆ ಸೊ ಈ ಒಂದು ಕ್ಷುದ್ರ ಗ್ರಹ ಈಗ ರಸ್ಟ್ ಅಥವಾ ತುಕ್ಕು ಹಿಡಿತಾ ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡಲಾಗಿರುತ್ತೆ. ಸೊ ಈ ಒಂದು ಸೈಕ್ ಅಂತಕ್ಕಂಥದ್ದು ಮಿನರಲ್ಸ್ ಅಥವಾ
ಖನಿಜಗಳಿಂದ ಅತ್ಯಂತ ಸಮೃದ್ಧವಾಗಿರ್ತಕ್ಕಂಥ ಒಂದು ಆಸ್ಟಿರಾಯ್ಡ್ ಆಗಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಅದರಲ್ಲಿರ್ತಕ್ಕಂಥ ಖನಿಜಗಳು ಈಗ ರಸ್ಟ್ ಆಗ್ತಾ ಇರ್ತಕ್ಕಂಥದ್ದು ಅಥವಾ ತುಕ್ಕು ಹಿಡಿತಾ ಇರ್ತಕ್ಕಂಥ ಒಂದು ಸುದ್ದಿಯನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ತುಕ್ಕು ಹಿಡಿತಕ್ಕಂಥ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥ ಟೆಲಿಸ್ಕೋಪ್ ಯಾವುದು ಅಂದ್ರೆ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅಥವಾ ಜೇಮ್ಸ್ ವೆಬ್ ದೂರದರ್ಶಕ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿಯ ಪ್ರಕಾರ ಈ ಸೈಕ್ ಎಂದು ಕರೀತಕ್ಕಂಥ ಒಂದು ಆಸ್ಟಿರಾಯ್ಡ್ ಏನಿದೆ ಇದು ರಸ್ಟ್ ಆಗ್ತಾ ಇರ್ತಕ್ಕಂಥ ಒಂದು ಮಾಹಿತಿಯನ್ನ ಕೊಟ್ಟಿರುತ್ತೆ. ಹಾಗಿದ್ರೆ ಅಲ್ಲಿರ್ತಕ್ಕಂಥ ಮಿನರಲ್ಗಳನ್ನ ವರ್ತ್ ಅನ್ನ ನಾವು ನೋಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ಸೊ ಅಲ್ಲಿರ್ತಕ್ಕಂಥ ಮಿನರಲ್ಸ್ ಗಳ ವರ್ತ್ ಎಷ್ಟಿರುತ್ತೆ ಅಂದ್ರೆ $1,00,000 ಕ್ವಾಡ್ರಿಲಿಯನ್ ಡಾಲರ್ಸ್, ಕ್ವಾಡ್ರಿಲಿಯನ್ ಡಾಲರ್ಸ್, ಅದು ಕೂಡ $1,00,000 ಕ್ವಾಡ್ರಿಲಿಯನ್ ಡಾಲರ್ಸ್ ಅಷ್ಟು ವರ್ತ್ ಅಷ್ಟು ಮಿನರಲ್ಸ್ ಅನ್ನ ಹೊಂದಿರತಕ್ಕಂಥ ಅಥವಾ ಮೆಟಲ್ಸ್ ಅನ್ನ ಹೊಂದಿರತಕ್ಕಂಥ ಒಂದು ಆಸ್ಟಿರಾಯ್ಡ್ ಆಗಿರುತ್ತೆ. ಸೊ ಈ ಒಂದು ಆಸ್ಟಿರಾಯ್ಡ್ ಈಗ ರಸ್ಟ್ ಅಥವಾ ತುಕ್ಕು ಹಿಡಿತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅದು ತುಕ್ಕು ಹಿಡಿದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗ್ತಾ ಇದೆ ಅಂದ್ರೆ ಸೊ ಪ್ರೆಸೆನ್ಸ್ ಆಫ್ ಹೈಡ್ರಾಕ್ಸಿಲ್ ಗ್ರೂಪ್ಸ್ ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಹೈಡ್ರಾಕ್ಸಿಲ್ ಗ್ರೂಪ್ಸ್ ಏನಿರುತ್ತೆ, ಹೈಡ್ರಾಕ್ಸಿಲ್ ಅಂದ್ರೆ ಈ ಒಂದು OH ಗ್ರೂಪ್ ಅಂತ ನಾವೇನು ಹೇಳ್ತೇವೆ. ಸೊ ಈ ಒಂದು ಗ್ರೂಪ್ಗಳು ಕಾಣಿಸಿಕೊಂಡಿರುವ ಕಾರಣದಿಂದ ಸೊ ಇದು ನೀರ್ ಜೊತೆ ಇಂಟರಾಕ್ಟ್ ಆಗಿದೆ ಅಂದ್ರೆ ನೀರಿನೊಂದಿಗೆ, ಯಾಕಂದ್ರೆ ಯಾವುದೇ ಒಂದು ವಸ್ತು ರಸ್ಟ್ ಆಗಬೇಕಾಗಿದ್ರೆ ಸೊ ಅದು ನೀರಿನೊಂದಿಗೆ ರಿಯಾಕ್ಟ್ ಆಗುತ್ತೆ. ಸೊ ನೀರಿನೊಂದಿಗೆ ರಿಯಾಕ್ಟ್ ಆಗಿ OH ಗ್ರೂಪ್ಸ್ ಅನ್ನ ಅದು ತೋರಿಸ್ತಾ ಇರುವ ಕಾರಣದಿಂದ ಅಲ್ಲಿರ್ತಕ್ಕಂಥ ಮೆಟಲ್ಗಳು ರಸ್ಟ್ ಆಗ್ತಾ ಇದೆ ಅಂತಕ್ಕಂಥ ಮಾಹಿತಿಯನ್ನ ನಾವು ಇಲ್ಲಿ ಗೆಸ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಆಸ್ಟಿರಾಯ್ಡ್ ಸೈಕ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದನ್ನ ನಾವು ಮೆಟಾಲಿಕ್ ಆಸ್ಟಿರಾಯ್ಡ್ ಅಂತ ಹೇಳ್ಬೋದಾಗಿರುತ್ತೆ. ಮೆಟಾಲಿಕ್ ಅಂದ್ರೆ ಲೋಹೀಯವಾಗಿರ್ತಕ್ಕಂಥ ಒಂದು ಕ್ಷುದ್ರ ಗ್ರಹ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದು ಮಾರ್ಸ್ ಮತ್ತೆ ಜುಪಿಟರ್ ನಡುವೆ ಅಂದ್ರೆ ಆಬ್ವಿಯಸ್ಲಿ ಆಸ್ಟಿರಾಯ್ಡ್ ಬೆಲ್ಟ್ ಏನಿರುತ್ತೆ ಮಾರ್ಸ್ ಮತ್ತೆ ಜುಪಿಟರ್, ಮಂಗಳ ಮತ್ತೆ ಗುರುಗ್ರಹ ಏನಿರುತ್ತೆ ಸೊ ಅದರ ಮಧ್ಯದಲ್ಲಿರ್ತಕ್ಕಂಥ ಒಂದು ಕ್ಷುದ್ರ ಗ್ರಹ ಪಟ್ಟಿ ಏನಿರುತ್ತೆ ಸೊ ಅದರ ಒಳಗಡೆ ಇರ್ತಕ್ಕಂಥ ಒಂದು ಕ್ಷುದ್ರ ಗ್ರಹ ಕೂಡ ಇದಾಗಿರುತ್ತೆ. ಸೊ ಇದು 140 ಮೈಲ್ಸ್ ಡಯಾಮೀಟರ್ ಅನ್ನ ಹೊಂದಿರತಕ್ಕಂಥ ಒಂದು ಆಸ್ಟಿರಾಯ್ಡ್ ಆಗಿರುತ್ತೆ. ಸೊ ಈ ಒಂದು ಆಸ್ಟಿರಾಯ್ಡ್ ಅನ್ನ ಅಧ್ಯಯನ ಮಾಡಲಿಕ್ಕೆ ಒಂದು ಮಿಷನ್ ಅನ್ನ ಕೂಡ ಮಾಡ್ತಾರೆ. ಆ ಮಿಷನ್ ಅನ್ನ ನಾವು ಸೈಕ್ ಮಿಷನ್ ಅಂತ ಕರಿತೇವೆ. ಆ ಆಸ್ಟಿರಾಯ್ಡ್ ಹೆಸರನ್ನೇ ಈ ಒಂದು ಮಿಷನ್ಗೆ ಇಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇರ್ತಕ್ಕಂಥವ್ರು ನಾಸಾದವರು ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಸೊ ಇದನ್ನ ಲಾಂಚ್ ಮಾಡ್ತಕ್ಕಂಥ ಈ ಮಿಷನ್ ಲಾಂಚ್ ಆಗಿರ್ತಕ್ಕಂಥದ್ದು ಅಕ್ಟೋಬರ್ 2023 ಇದನ್ನ ಲಾಂಚ್ ಮಾಡಿದ್ದಾರೆ. ಬಟ್ ಇದು ತಲುಪಲಿಕ್ಕೆ ಎಷ್ಟು ವರ್ಷ ಆಗುತ್ತೆ ಅಂದ್ರೆ 2029ಗೆ 2029ಕ್ಕೆ ಸೊ ಅದು ಸೈಕ್ ಆಸ್ಟಿರಾಯ್ಡ್ ಅನ್ನ ರೀಚ್ ಆಗಿ ಸೊ ಅದರ ಬಗ್ಗೆ ಅಧ್ಯಯನವನ್ನ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 7. ಪಾರ್ವೋ ವೈರಸ್ B19ಗೆ ಇನ್ನೊಂದು ಹೆಸರೇನು? ಸೊ ವಾಟ್ ಈಸ್ ದಿ ಅನದರ್ ನೇಮ್ ಫಾರ್ ಪಾರ್ವೋ ವೈರಸ್ B19? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಇನ್ನೊಂದು ವೈರಸ್, ಇದನ್ನ ನಾವು ಪಾರ್ವೋ ವೈರಸ್ B19 ಅಂತ ಕರಿತೇವೆ. ಸೊ ಇದಕ್ಕೆ ದೆರ್ ಇಸ್ ಒನ್ ಮೋರ್ ನೇಮ್. ಆ ಆಲ್ಟರ್ನೇಟ್ ನೇಮ್ ಏನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಲ್ಯಾಪ್ಡ್ ಕೆನ್ನೆಯ ವೈರಸ್ ಅಥವಾ ಸ್ಲ್ಯಾಪ್ಡ್ ಚೀಕ್ ವೈರಸ್ ಅಂತ ಕರಿತೇವೆ. ಏನಕ್ಕೆ ಇದನ್ನ ಸ್ಲ್ಯಾಪ್ಡ್ ಚೀಕ್ ವೈರಸ್ ಅಂತ ಕರಿತೀವಿ ಅಂದ್ರೆ ಸೊ ಈ ಒಂದು ಕಾಯಿಲೆ ಬಂದಾಗ ನಮ್ಮ ಕೆನ್ನೆಗಳು ರೆಡ್ಡಿಶ್ ಆಗುತ್ತೆ. ಸ್ಲ್ಯಾಪ್ ಅಂದ್ರೆ ಕೆನ್ನೆಗೆ ಹೊಡಿತಕ್ಕಂಥದ್ದು. ಸೊ ಕೆನ್ನೆಗೆ ಯಾರಾದ್ರೂ ಸ್ಲ್ಯಾಪ್ ಮಾಡಿದಾಗ ನಮ್ಮ ಕೆನ್ನೆ ಹೇಗೆ ರೆಡ್ಡಿಶ್ ಆಗುತ್ತೆ ಸೊ ಅದೇ ರೀತಿ ಈ ಒಂದು ವೈರಸ್ ಅಟ್ಯಾಕ್ ಆದಾಗ ಕೆನ್ನೆಗಳು ರೆಡ್ಡಿಶ್ ಆಗುವ ಕಾರಣದಿಂದ ಸೊ ಈ ಒಂದು ಕಾಯಿಲೆಗೆ ಈ ಒಂದು ಸ್ಲ್ಯಾಪ್ಡ್ ರೆಡ್ಡಿಶ್ ವೈರಸ್ ಅಂತ ಹೆಸರಿಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಟೆಕ್ನಿಕಲಿ ಇದನ್ನ ನಾವು ಪಾರ್ವೋ ವೈರಸ್ B19 ಅಂತ ಕರಿತೇವೆ. ಬಟ್ ಇದನ್ನ ಸ್ಲ್ಯಾಪ್ಡ್ ಚೀಕ್ ವೈರಸ್ ಅಂತ ಕೂಡ ಕರಿಬಹುದಾಗಿರುತ್ತೆ. ಸೊ ಇದು ಈಗ US ಅಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ವೈರಸ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಸೊ ಇಟ್ ಈಸ್ ವೆರಿ ಕಾಮನ್ ಅಂಡ್ ಹೈಲಿ ಕಂಟ್ಯಾಜಿಯಸ್ ಆಗಿರುತ್ತೆ. ಅಂದ್ರೆ ತುಂಬಾ ಸಾಮಾನ್ಯವಾಗಿ ಸ್ಪ್ರೆಡ್ ಆಗ್ತಾ ಇದೆ ಮತ್ತೆ ತುಂಬಾ ತ್ವರಿತವಾಗಿ ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಇರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಮೇಜರ್ಲಿ ಇದು ಮಕ್ಕಳಲ್ಲಿ ಕಾಣಿಸಿಕೊಳ್ತಾ ಇರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಅಡಲ್ಟ್ಸ್ ಅಲ್ಲಿ ಇದು ಬಹಳ ಕಡಿಮೆ ಕಾಣಿಸಿಕೊಳ್ತಕ್ಕಂಥ ಒಂದು ವೈರಸ್ ಆಗಿರುತ್ತೆ. ಸೊ ಈ ಒಂದು ಕಾಯಿಲೆ ಬಂದಾಗ ಸಿಂಪ್ಟಮ್ಸ್ ಗಳನ್ನ ನಾವು ನೋಡೋದಾದ್ರೆ ಸೊ ರೆಡ್ ರ್ಯಾಶಸ್ ಆಗುತ್ತೆ, ಅಂದ್ರೆ ಕೆಂಪು ಬಣ್ಣದ ರ್ಯಾಶಸ್ ಗಳನ್ನ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ರ್ಯಾಶಸ್ಗಳು ಪ್ರಮುಖವಾಗಿ ನಮ್ಮ ಚೀಕ್ಸ್ ಅಥವಾ ಕೆನ್ನೆಗಳ ಮೇಲೆ ಆಗುವ ಕಾರಣದಿಂದ ಸೊ ಇದನ್ನ ನಾವು ಸ್ಲ್ಯಾಪ್ಡ್ ಚೀಕ್ ವೈರಸ್ ಅಂತ ಕೂಡ ಹೇಳ್ತಕ್ಕಂಥದ್ದು. ಸೊ ಇದರ ಜೊತೆಗೆ ಕೆಲವೊಂದು ಸಿಂಪ್ಟಮ್ಸ್ ಕೂಡ ಬರುತ್ತೆ. ಫೀವರ್, ಹೆಡೇಕ್, ರನ್ನಿ ನೋಸ್, ಜಾಯಿಂಟ್ ಪೇನ್ ಆಗಿರ್ಬೋದು. ಮತ್ತೆ ಅಡಲ್ಟ್ಸ್ಗೆ ಈ ಒಂದು ಕಾಯಿಲೆ ಬಂದಾಗ ಜಾಯಿಂಟ್ಸ್ ಪೇನ್ ವಿತೌಟ್ ರ್ಯಾಶಸ್, ಅಂದ್ರೆ ಅಡಲ್ಟ್ಸ್ ಅಲ್ಲಿ ರ್ಯಾಶಸ್ ಬರೋದಿಲ್ಲ, ಕೇವಲ ಈ ಒಂದು ಸಂಧಿವಾತಗಳು ಅಥವಾ ಜಾಯಿಂಟ್ಸ್ ಪೇನ್ ಆಗೋದನ್ನ ನಾವು ಅಡಲ್ಟ್ಸ್ ಅಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಕಾಯಿಲೆ ಹೇಗೆ ಟ್ರಾನ್ಸ್ಮಿಟ್ ಆಗುತ್ತೆ ಅಂದ್ರೆ ರೆಸ್ಪಿರೇಟರಿ
ರೆಸ್ಪಿರೇಟರಿ ಸೆಕ್ರೇಷನ್ ಅಂದರೆ ನಾವು ಉಸಿರಾಟ ಮಾಡಿದಾಗ ನಮ್ಮ ಮೂಗಿನಿಂದ ಬರ್ತಕ್ಕಂಥ ಡ್ರಾಪ್ಲೆಟ್ಸ್ ಏನಿರ್ತವೆ ಸೊ ಅದರ ಮುಖಾಂತರ ಇದ್ರ ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ಅದಾದಮೇಲೆ ನಮ್ಮ ಸಲೈವ ಅಥವಾ ಲಾಲಾರಸದ ಮುಖಾಂತರ, ಮ್ಯೂಕಸ್ನ ಮುಖಾಂತರ ಮತ್ತು ಸ್ಪೂಟಮ್ನ ಮುಖಾಂತರ ನಾವು ಕೆಮ್ಮಿದಾಗ ಮತ್ತು ಸ್ನೀಸ್ ಮಾಡಿದಾಗ ಸೊ ನಮ್ಮ ಓರಲ್ ಮತ್ತು ನೇಸಲ್ ಸೆಕ್ರೇಷನ್ಸ್ ಏನಿರ್ತವೆ ಸೊ ಅವುಗಳ ಮುಖಾಂತರ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ಕಾಯಿಲೆಗೆ ಯಾವುದೇ ರೀತಿಯ ನಿರ್ದಿಷ್ಟವಾದ ಚಿಕಿತ್ಸೆ ಅಥವಾ ಟ್ರೀಟ್ಮೆಂಟ್ ಅನ್ನ ಇರೋದಿಲ್ಲ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಸೊ ನಿಯೋವೈಸ್ ಎಂದು ಕರೆಯಲ್ಪಡುವ ದೂರದರ್ಶಕದ ಮೂಲ ಹೆಸರೇನು? ವಾಟ್ ವಾಸ್ ದಿ ಒರಿಜಿನಲ್ ನೇಮ್ ಆಫ್ ದಿ ಟೆಲಿಸ್ಕೋಪ್ ಲೇಟರ್ ಬಿಕಮ್ ನೋನ್ ಆಸ್ ನಿಯೋವೈಸ್? ಸೊ ನಿಯೋವೈಸ್ ಅಂತ ಈಗ ಕರೀತಾ ಇದ್ದಾರೆ, ಬಟ್ ಇದನ್ನ ಲಾಂಚ್ ಮಾಡಿದಾಗ ಇದಕ್ಕೆ ಏನಂತ ಕರೀತಾ ಇದ್ರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಇದನ್ನ ನಾವು 2 days ಹಿಂದೆ ಕೂಡ ಡಿಸ್ಕಸ್ ಮಾಡಿದ್ವಿ. ಇದು ಮತ್ತೊಮ್ಮೆ ಸುದ್ದಿಯಲ್ಲಿರುವ ಕಾರಣದಿಂದ ಸೊ ಇದ್ರ ಬಗ್ಗೆ ನಾನು ಇನ್ನೊಂದು ಆರ್ಟಿಕಲ್ ಅನ್ನ ತಗೊಂಡಿದ್ದೇನೆ. ಸೊ ನಿಯೋವೈಸ್ ಅನ್ನ ಮುಂಚೆ ಕೇವಲ ವೈಸ್ ಅಂತ ಕರೀತಾ ಇದ್ರು. ವೈಡ್ ಫೀಲ್ಡ್ ಇನ್ಫ್ರಾರೆಡ್ ಸರ್ವೆ ಎಕ್ಸ್ಪ್ಲೋರರ್ ಅಂತಕ್ಕಂಥದ್ದು ಅದರ ವಿಸ್ತೃತವಾದ ರೂಪವಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ನಿಯೋವೈಸ್ ಮತ್ತೊಮ್ಮೆ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದ್ರೆ ಸೊ ಇದೊಂದು ಮಿಸ್ಟೀರಿಯಸ್ ಆಬ್ಜೆಕ್ಟ್ ಅನ್ನ ಪತ್ತೆ ಹಚ್ಚಿರುತ್ತೆ. ಮಿಸ್ಟೀರಿಯಸ್ ಅಂದ್ರೆ ನಮಗೆ ಗುರುತಿಸಲಾಗದ ಅಥವಾ ನಮಗೆ ತಿಳಿಯದೇ ಇರತಕ್ಕಂಥ ಒಂದು ಆಬ್ಜೆಕ್ಟ್. ಇದನ್ನ ನಾವು ರಾಕ್ಷಸ ವಸ್ತು ಅಂತ ಕರಿತೇವೆ, ಬಿಕಾಸ್ ರಾಕ್ಷಸರ ಬಗ್ಗೆ ನಮಗೆ ಗೊತ್ತಿಲ್ಲ. ಸೊ ರಾಕ್ಷಸರ ವಸ್ತುವನ್ನ ನಮ್ಮ ಒಂದು ಬಾಹ್ಯಾಕಾಶದಲ್ಲಿ ಪತ್ತೆ ಮಾಡುವ ಕಾರಣದಿಂದ ಸೊ ಇದು ಮತ್ತೊಮ್ಮೆ ಸುದ್ದಿಯಲ್ಲಿರ್ತಕ್ಕಂಥ ಒಂದು ಟೆಲಿಸ್ಕೋಪ್ ಆಗಿರುತ್ತೆ. ಸೊ ಈ ಒಂದು ನಾಸಾದವರ ಈ ಒಂದು ವೈಸ್ ಟೆಲಿಸ್ಕೋಪ್ ಏನಿರುತ್ತೆ ಸೊ ಇದನ್ನ ಲೇಟರ್ ಏನಂತ ನಾಮಕರಣ ಮಾಡ್ತಾರೆ ಅಂದ್ರೆ ನಿಯೋವೈಸ್ ಅಂತ ಇದನ್ನ ನಾಮಕರಣ ಮಾಡ್ತಾರೆ. ಸೊ ಇದು ಹೈಪರ್ ವೆಲಾಸಿಟಿ ಆಬ್ಜೆಕ್ಟ್ ಅನ್ನ ಈಗ ಪತ್ತೆ ಹಚ್ಚಿರುತ್ತೆ. ಹೈಪರ್ ವೆಲಾಸಿಟಿ ಅಂದ್ರೆ ಅತ್ಯಂತ ವೇಗವಾಗಿ ಮೂವ್ ಆಗ್ತಾ ಇರತಕ್ಕಂಥ ಒಂದು ವಸ್ತುವನ್ನ ಇದು ಪತ್ತೆ ಮಾಡಿರುತ್ತೆ. ಸೊ ಆ ಒಂದು ವಸ್ತುವನ್ನ ನಾವು CYJ1249 ಅಂತ ಕರೀತಕ್ಕಂಥದ್ದು. ಸೊ ಈ ಒಂದು ಆಬ್ಜೆಕ್ಟ್ ಏನಿದೆ ಮೂವಿಂಗ್ ಅಟ್ ಅನ್ ಇನ್ಕ್ರೆಡಿಬಲ್ ಸ್ಪೀಡ್ ಆಫ್ 1 million miles per hour. ಸೊ ಇದನ್ನು ಯಾಕೆ ನಾವು ಹೈಪರ್ ವೆಲಾಸಿಟಿ ಅಂತ ಕರಿತೀವಿ ಅಂದರೆ ಇದು 1 ಗಂಟೆಗೆ 1 million ಮೈಲ್ಸ್ಗಳಷ್ಟು ದೂರವನ್ನು ಸಾಗುತ್ತೆ. ಯು ಕಾಂಟ್ ಇವನ್ ಇಮ್ಯಾಜಿನ್ ಅಷ್ಟು ವೇಗದಲ್ಲಿ ಮೂವ್ ಆಗ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಮೂವ್ ಆಗ್ತಾ ಇರ್ತಕ್ಕಂಥ ಈ ಒಂದು ಆಬ್ಜೆಕ್ಟ್ ಏನಿದೆ ಆನ್ ಇಟ್ಸ್ ವೇ ಔಟ್ ಆಫ್ ದಿ ಮಿಲ್ಕಿ ವೇ ಗ್ಯಾಲಕ್ಸಿ ಅಂದರೆ ನಮ್ಮ ಕ್ಷೀರಪಥ ಅಥವಾ ನಮ್ಮ ನಕ್ಷತ್ರ ಪುಂಜ ಏನಿದೆ ಸೊ ಇದೇ ವೇಗದಲ್ಲಿ ಇದು ಮೂವ್ ಆಗ್ತಾ ಇದ್ರೆ ನಮ್ಮ ನಕ್ಷತ್ರ ಪುಂಜವನ್ನೇ ಅದು ತ್ಯಜಿಸಿ ಅಥವಾ ಔಟ್ ಆಫ್ ಅವರ್ ಮಿಲ್ಕಿ ವೇ ಗ್ಯಾಲಕ್ಸಿ ಹೋಗ್ತಕ್ಕಂಥದ್ದನ್ನ ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಸೊ ಇದರ ಕ್ಲಾಸಿಫಿಕೇಶನ್ ಅಂದ್ರೆ ಈ ಒಂದು ವಸ್ತು ಯಾವ ವರ್ಗಕ್ಕೆ ಸೇರಿದೆ ಅಂತ ನಾವು ನೋಡೋದಾದ್ರೆ ದಿ ಆಬ್ಜೆಕ್ಟ್ ಆಸ್ ಅ ಲೋ ಮಾಸ್ ಅಂದ್ರೆ ಅದರ ದ್ರವ್ಯರಾಶಿ ಅಂತಕ್ಕಂಥದ್ದು ಬಹಳ ಕಡಿಮೆ ಇದೆ. ಸೊ ಡಿಫಿಕಲ್ಟ್ ಟು ಕ್ಲಾಸಿಫೈ ಅಂದ್ರೆ ಯಾವಾಗ ಅದರ ದ್ರವ್ಯರಾಶಿ ಬಹಳ ಕಡಿಮೆ ಇರುತ್ತೆ ಸೊ ಅದನ್ನು ನಾವು ನಿರ್ದಿಷ್ಟವಾಗಿ ವರ್ಗೀಕರಣ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಇಟ್ ಕುಡ್ ಬಿ ಲೋ ಮಾಸ್ ಸ್ಟಾರ್ ಅಂತ ಹೇಳ್ಬೋದಾಗಿರುತ್ತೆ. ಯಾಕಂದ್ರೆ ಅದು ಅತ್ಯಂತ ಕಡಿಮೆ ದ್ರವ್ಯರಾಶಿಯನ್ನು ಹೊಂದಿರುವ ಕಾರಣದಿಂದ ಕಡಿಮೆ ದ್ರವ್ಯರಾಶಿಯ ನಕ್ಷತ್ರ ಅಂತ ಹೇಳ್ಬೋದಾಗಿರುತ್ತೆ, ಅಥವಾ ಬ್ರೌನ್ ಡ್ವಾರ್ಫ್ ಅಥವಾ ಕಂದು ಕುಬ್ಜ ಅಂತ ಕೂಡ ಇದಕ್ಕೆ ಹೇಳ್ಬೋದಾಗಿರುತ್ತೆ. ಇಟ್ ಫಾಲ್ಸ್ ಬಿಟ್ವೀನ್ ಅ ಗ್ಯಾಸ್ ಜೈಂಟ್ ಪ್ಲಾನೆಟ್ ಮತ್ತೆ ಸ್ಟಾರ್ ಅಂದ್ರೆ ಈ ಒಂದು ಅನಿಲ ದೈತ್ಯ ಮತ್ತೆ ನಕ್ಷತ್ರ ಏನಿರುತ್ತೆ ಸೊ ಇವೆರಡರ ಮಧ್ಯದ ವರ್ಗದಲ್ಲಿ ಇರಿಸಬಹುದಾಗಿರ್ತಕ್ಕಂಥ ಒಂದು ವಸ್ತು ಇದಾಗಿರುತ್ತೆ. ಸೊ ಈ ಒಂದು ವಸ್ತು ಎಲ್ಲಿಂದ ಬಂದಿರಬಹುದು, ಅದರ ಪಾಸಿಬಲ್ ಆರಿಜಿನ್ ಯಾವ್ದಿರ್ಬೋದು ಅಂತ ನಾವು ನೋಡೋದಾದ್ರೆ ಎಜೆಕ್ಟೆಡ್ ಫ್ರಮ್ ದಿ ಬೈನರಿ ಸಿಸ್ಟಮ್ ಆಫ್ಟರ್ ಇಟ್ಸ್ ಕಂಪ್ಯಾನಿಯನ್ ವೈಟ್ ಡ್ವಾರ್ಫ್ ಎಕ್ಸ್ಪ್ಲೋಡೆಡ್ ಆಸ್ ಅ ಸೂಪರ್ನೋವಾ ಅಂದ್ರೆ ಇದರ ಒಂದು ಒಡನಾಡ್ ಅಂದ್ರೆ ಒಂದು ಕಂಪ್ಯಾನಿಯನ್ ಇರುತ್ತೆ, ಅಂದ್ರೆ ಇದ್ರ ಜೊತೆ ಇನ್ನೊಂದು ವಸ್ತು ಇರುತ್ತೆ. ಸೊ ಆ ಒಂದು ವೈಟ್ ಡ್ವಾರ್ಫ್ ಅಥವಾ ಶ್ವೇತ ಕುಬ್ಜ ಅಂತ ನಾವೇನು ಕರಿತೇವೆ ಅದು ಸೂಪರ್ನೋವಾ ಆಗಿ ಬ್ಲಾಸ್ಟ್ ಆಗಿರುತ್ತೆ. ಅಂದ್ರೆ ನಕ್ಷತ್ರದ ಕೊನೆಯ ಹಂತದಲ್ಲಿ ನಾವು ಸೂಪರ್ನೋವಾ ಅಂತ ನಾವೇನು ಹೇಳ್ತೇವೆ ಅತ್ಯಂತ ಪ್ರಕಾಶಮಾನವಾದ ಬೆಳಕಿರ್ತಕ್ಕಂಥ ಒಂದು ಬ್ಲಾಸ್ಟ್ ಅಥವಾ ಸ್ಫೋಟ ಏನಿರುತ್ತೆ ಆ ಸ್ಫೋಟಗೊಂಡಾಗ ಉತ್ಪತ್ತಿ ಆಗಿರ್ಬೋದು ಅನ್ನೋದನ್ನ ಸೊ ಇಲ್ಲಿ ಪ್ರಿಡಿಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ನಾಸಾದ ವೈಸ್ ಟೆಲಿಸ್ಕೋಪ್ ಬಗ್ಗೆ ನಾವು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಇದನ್ನ ನಾವು ವೈಲ್ಡ್ ಫೀಲ್ಡ್ ಇನ್ಫ್ರಾರೆಡ್ ಸರ್ವೆ ಎಕ್ಸ್ಪ್ಲೋರರ್ ಅಂತ ಕರಿತೇವೆ. ಸೊ ಇದು ಇನ್ಫ್ರಾರೆಡ್ ಆಸ್ಟ್ರೋನಮಿ ಸ್ಪೇಸ್ ಟೆಲಿಸ್ಕೋಪ್ ಆಗಿರುತ್ತೆ. ಅಂದ್ರೆ ಇನ್ಫ್ರಾರೆಡ್ ವೇವ್ ಲೆಂತ್ ಏನಿರುತ್ತೆ ಈ ರೇಂಜ್ ನಲ್ಲಿ ನಮ್ಮ ಒಂದು ಸ್ಪೇಸ್ ಅನ್ನ ಅಧ್ಯಯನ ಮಾಡ್ತಕ್ಕಂಥ ಒಂದು ಟೆಲಿಸ್ಕೋಪ್ ಆಗಿರುತ್ತೆ. ಸೊ ಇದನ್ನ 2009 ಡಿಸೆಂಬರ್ ಅಲ್ಲಿ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಮಿಷನ್ ಏನಿರುತ್ತೆ ಇದು ಪ್ರೈಮರಿ ಅಂದ್ರೆ ಪ್ರಾಥಮಿಕವಾಗಿ ಇದನ್ನ ಲಾಂಚ್ ಮಾಡಿದಾಗ ಎಂಟೈರ್ ಸ್ಕೈ ಅಂದ್ರೆ ನಮ್ಮ ಸಂಪೂರ್ಣ ಆಕಾಶವನ್ನ ಇನ್ಫ್ರಾರೆಡ್ ವೇವ್ ಲೆಂತ್ ನಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಉದ್ದೇಶದಿಂದ ಸೊ ಇದನ್ನ 2009ರಲ್ಲಿ ಲಾಂಚ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಏಮ್ ಟು ಡಿಸ್ಕವರ್ ದಿ ಕ್ಯಾಟಲಾಗ್ ಆಬ್ಜೆಕ್ಟ್ ದಟ್ ಹ್ಯಾಡ್ ನಾಟ್ ಬೀನ್ ಇಮ್ಯಾಜಿನ್ಡ್ ಬಿಫೋರ್ ಅಂದ್ರೆ ನಮಗೆ ಇದುವರೆಗೂ ತಿಳಿಯದೇ ಇರ್ತಕ್ಕಂಥ ಇನ್ನೇನಾದ್ರೂ ವಸ್ತುಗಳು ನಮ್ಮ ಬಾಹ್ಯಾಕಾಶ
ಬಾಹ್ಯಾಕಾಶದಲ್ಲಿ ಇವೆಯೇ ಅನ್ನೋದನ್ನ ಅಧ್ಯಯನ ಮಾಡುವ ಕಾರಣದಿಂದ ಪ್ರಪ್ರಥಮವಾಗಿ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ಇದು ವೆರಿ ಬ್ರೈಟ್ ಗ್ಯಾಲಕ್ಸೀಸ್ ಅಂದ್ರೆ ತುಂಬಾ ಪ್ರಕಾಶಮಾನವಾಗಿರ್ತಕ್ಕಂಥ ನಕ್ಷತ್ರ ಪುಂಜಗಳು, ವೆರಿ ಕೋಲ್ಡ್ ಸ್ಟಾರ್ಸ್ ಅಂದ್ರೆ ಅತ್ಯಂತ ಶೀತಲವಾಗಿರ್ತಕ್ಕಂಥ ನಕ್ಷತ್ರಗಳು, ಅಂಡ್ ನಿಯರ್ ಬೈ ಆಸ್ಟಿರಾಯ್ಡ್ಸ್ ಮತ್ತೆ ಕಾಮೆಟ್ಸ್ಗಳು ಅಂದ್ರೆ ನಮ್ಮ ಭೂಮಿಗೆ ಅತ್ಯಂತ ಹತ್ತಿರವಾಗಿರ್ತಕ್ಕಂಥ ಕ್ಷುದ್ರ ಗ್ರಹಗಳು ಮತ್ತೆ ಧೂಮಕೇತುಗಳನ್ನ ಅಧ್ಯಯನ ಮಾಡುವ ಕಾರಣದಿಂದ ಸೊ ಇದನ್ನ ಪ್ರಾಥಮಿಕವಾಗಿ ಲಾಂಚ್ ಮಾಡಲಾಗಿರುತ್ತೆ. ಸೊ ಆಫ್ಟರ್ ಕಂಪ್ಲೀಟಿಂಗ್ ಇಟ್ಸ್ ಪ್ರೈಮರಿ ಆಬ್ಜೆಕ್ಟಿವ್ಸ್ ಅಂದ್ರೆ ಅದರ ಪ್ರಾಥಮಿಕ ಉದ್ದೇಶವನ್ನ ಇದು ಕಂಪ್ಲೀಟ್ ಅಥವಾ ಸಂಪೂರ್ಣಗೊಳಿಸಿದ ನಂತರ ಫೆಬ್ರವರಿ 2011ರಲ್ಲಿ ಇದನ್ನ ಹೈಬರ್ನೇಟ್ ಮಾಡ್ತಾರೆ. ಹೈಬರ್ನೇಟ್ ಅಂದ್ರೆ ಸೊ ಅದನ್ನ ಸ್ಲೀಪ್ ಮೋಡ್ಗೆ ಕಳಿಸ್ತಾರೆ, ಯಾವುದೇ ಕೆಲಸ ಮಾಡೋದಿಲ್ಲ, ಅದು ಡಿಸ್ಟ್ರಾಯ್ ಕೂಡ ಆಗೋದಿಲ್ಲ. ಆ ಒಂದು ಮೋಡನ್ನು ನಾವು ಹೈಬರ್ನೇಷನ್ ಅಂತ ಹೇಳ್ತೇವೆ. ಆ ಒಂದು ಹೈಬರ್ನೇಷನ್ ಮೋಡ್ಗೆ 2011ರಲ್ಲಿ ಕಳಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ 2013ರಲ್ಲಿ ಮತ್ತೆ ಅದನ್ನ ರಿಯಾಕ್ಟಿವೇಟ್ ಮಾಡ್ತಾರೆ, ಮರು ಸಕ್ರಿಯಗೊಳಿಸ್ತಾರೆ. 2013ರಲ್ಲಿ ಮರು ಸಕ್ರಿಯಗೊಳಿಸಿದಾಗ ಸೊ ಇದಕ್ಕೆ ಮರು ನಾಮಕರಣ ಕೂಡ ಮಾಡ್ತಾರೆ. ಏನಂತ ನಾಮಕರಣ ಮಾಡ್ತಾರೆ ಅಂದ್ರೆ ನಿಯೋವೈಸ್ ಅಂತ ನಾಮಕರಣವನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಮರು ನಾಮಕರಣ ಮಾಡಿದ ನಂತರ ಅದರ ಉದ್ದೇಶಗಳು ಅಥವಾ ಆಬ್ಜೆಕ್ಟಿವ್ಸ್ ಕೂಡ ಚೇಂಜ್ ಆಗುತ್ತೆ. ಹಾಗಿದ್ರೆ ಯಾವ ರೀತಿಯ ಉದ್ದೇಶಗಳು ಚೇಂಜ್ ಆಗುತ್ತೆ ಅಂದ್ರೆ ಐಡೆಂಟಿಫೈಯಿಂಗ್ ಅಂಡ್ ಕ್ಯಾರೆಕ್ಟರೈಸಿಂಗ್ ನಿಯರ್ ಅರ್ತ್ ಆಬ್ಜೆಕ್ಟ್ಸ್. ಸೊ ಮುಂಚೆ ಏನಾಗಿತ್ತು, ಸ್ಕೈಯಲ್ಲಿ ಬರ್ತಕ್ಕಂಥ ಎಲ್ಲ ವಸ್ತುಗಳನ್ನ ಇನ್ಫ್ರಾರೆಡ್ ರೇಂಜ್ ಅಲ್ಲಿ ಪತ್ತೆ ಹಚ್ಚತಕ್ಕಂಥದ್ದು ಪ್ರಾಥಮಿಕ ಉದ್ದೇಶವಾಗಿತ್ತು. ಅದನ್ನ ನಿಯೋವೈಸ್ ಅಂತ ನಾಮಕರಣ ಮಾಡಿದಾಗ ನಿಯರ್ ಅರ್ತ್ ಆಬ್ಜೆಕ್ಟ್ಸ್ ಅಂದ್ರೆ ಭೂಮಿಗೆ ಹತ್ತಿರವಾಗಿರ್ತಕ್ಕಂಥ ವಸ್ತುಗಳನ್ನ ಅಧ್ಯಯನ ಮಾಡ್ತಕ್ಕಂಥ ಉದ್ದೇಶದಿಂದ ಸೊ ಇದನ್ನ ಬದಲಾವಣೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ರಾಷ್ಟ್ರೀಯ ಬಾಹ್ಯಾಕಾಶ ದಿನವು ಯಾವ ಮಹತ್ವದ ಘಟನೆಯನ್ನು ಸ್ಮರಿಸುತ್ತದೆ? ವಾಟ್ ಸಿಗ್ನಿಫಿಕೆಂಟ್ ಇವೆಂಟ್ ಡಸ್ ನ್ಯಾಷನಲ್ ಸ್ಪೇಸ್ ಡೇ ಕಮಾಮರೇಟ್? ಅಂದರೆ ನಮ್ಮ ಭಾರತ ದೇಶದಲ್ಲಿ ನಾವು ಆಚರಣೆ ಮಾಡ್ತಾ ಇರ್ತಕ್ಕಂಥ ಒಂದು ಹೊಸ ದಿನ, ಇದನ್ನು ನಾವು ನ್ಯಾಷನಲ್ ಸ್ಪೇಸ್ ಡೇ ಅಥವಾ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತ ಕರಿತೇವೆ. ಸೊ ಈ ಒಂದು ದಿನವನ್ನು ಆಚರಣೆ ಮಾಡ್ತಕ್ಕಂಥ ಉದ್ದೇಶ ಏನು, ಯಾವ ಕಾರಣಕ್ಕಾಗಿ ನಾವು ಈ ದಿನವನ್ನು ಪ್ರಾರಂಭ ಮಾಡಿದ್ದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಚಂದ್ರಯಾನ 3 ಮಿಷನ್ ಯಶಸ್ವಿಯಾಗಿ ಲ್ಯಾಂಡಿಂಗ್ ಆಗಿರ್ತಕ್ಕಂಥ ದಿನಾಂಕ. ದಿ ಸಕ್ಸಸ್ಫುಲ್ ಲ್ಯಾಂಡಿಂಗ್ ಆಫ್ ದಿ ಚಂದ್ರಯಾನ್ 3 ಮಿಷನ್ ಆನ್ ಮೂನ್ಸ್ ಸೌತ್ ಪೋಲ್. ಸೊ ಪ್ರಪಂಚದಲ್ಲಿಯೇ ಯಾವುದೇ ಬಾಹ್ಯಾಕಾಶ ಸಂಸ್ಥೆ ಮಾಡದೇ ಇರತಕ್ಕಂಥ ಒಂದು ಸಾಧನೆಯನ್ನ ನಮ್ಮ ಇಸ್ರೋದವರು ಮಾಡಿರ್ತಾರೆ. ಸೊ ಆ ಒಂದು ದಿನಾಂಕದ ನೆನಪಿಗಾಗಿ ನಮ್ಮ ಭಾರತ ದೇಶದಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ದಿನವನ್ನ ನಾವೇನಂತ ಕರಿತೀವಿ ಅಂದ್ರೆ ನ್ಯಾಷನಲ್ ಸ್ಪೇಸ್ ಡೇ ಅಂತ ಕರಿತೇವೆ. ಇದನ್ನ ಕಳೆದ ಬಾರಿ ಅನೌನ್ಸ್ ಮಾಡಿದ್ರು, ಈಗ ಈ ವರ್ಷ ಪ್ರಪ್ರಥಮ ಬಾರಿಗೆ ಇದನ್ನ ನಾವು ಆಚರಣೆ ಮಾಡ್ತೇವೆ. ಸೊ ಈ ಒಂದು ದಿನವನ್ನ ನಾವು ಪ್ರತಿ ವರ್ಷ ಆಗಸ್ಟ್ 23ನೇ ತಾರೀಕು ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ದಿನಾಂಕದ ಮಹತ್ವ ನಾನು ಪ್ರಶ್ನೆಯಲ್ಲೇ ಹೇಳಿರ್ತೇನೆ. ಚಂದ್ರಯಾನ್ 3 ಸಕ್ಸಸ್ಫುಲ್ ಆಗಿ ಲ್ಯಾಂಡಿಂಗ್ ಆಗಿರ್ತಕ್ಕಂಥ ಒಂದು ದಿನಾಂಕವಾಗಿರುತ್ತೆ. ಸೊ ಈ ಒಂದು ದಿನಾಂಕ ನಮ್ಮ ಭಾರತ ದೇಶದ ಐತಿಹಾಸಿಕ ಸಾಧನೆಯನ್ನ ಜ್ಞಾಪಿಸಿಕೊಳ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ? ಸೊ ಈ ಒಂದು ದಿನಾಂಕ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ಬಿಕಾಸ್ ಇದು ನ್ಯೂ ಡೇ ಆಗಿರುತ್ತೆ. ಅಂದ್ರೆ ನಾವು ಇದುವರೆಗೂ ಈ ರೀತಿಯ ದಿನವನ್ನ ನಾವು ಸೆಲೆಬ್ರೇಟ್ ಮಾಡಿಲ್ಲ. ಸೊ ಇದು ಕಳೆದ ವರ್ಷ ಇದನ್ನ ಅನೌನ್ಸ್ ಮಾಡಿರ್ತಾರೆ. ಸೊ ಈ ವರ್ಷ ಮೊಟ್ಟ ಮೊದಲ ಬಾರಿಗೆ ಇದನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಹಾಗಿದ್ರೆ ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಟಚಿಂಗ್ ಲೈವ್ಸ್ ವೈಲ್ ಟಚಿಂಗ್ ದ ಮೂನ್ ಇಂಡಿಯಾ ಸ್ಪೇಸ್ ಸಾಗ ಅಂತಕ್ಕಂಥದ್ದು. ಅಂದ್ರೆ ಚಂದ್ರನನ್ನ ಸ್ಪರ್ಶಿಸುವಾಗ ಜೀವನವನ್ನ ಸ್ಪರ್ಶಿಸುವುದು ಭಾರತದ ಬಾಹ್ಯಾಕಾಶ ಸಾಗ. ಸಾಗ ಅಂದ್ರೆ ನಮ್ಮ ಪಯಣ ಅಥವಾ ನಮ್ಮ ಸಾಧನೆ ಅಂತಕ್ಕಂಥ ಒಂದು ಅರ್ಥ ಬರುತ್ತೆ. ಸೊ ಈ ಒಂದು ಥೀಮ್ ನ ಆಧಾರದ ಮೇಲೆ ಇದನ್ನ ಈ ವರ್ಷ ಆಚರಣೆ ಮಾಡ್ತಾ ಇದ್ದೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10. ಚಂದ್ರಯಾನ 4 ಮಿಷನ್ ನ ಪ್ರಾಥಮಿಕ ಉದ್ದೇಶಗಳಲ್ಲಿ ಯಾವುದು ಒಂದಾಗಿದೆ? ವಾಟ್ ಈಸ್ ಒನ್ ಆಫ್ ದಿ ಪ್ರೈಮರಿ ಆಬ್ಜೆಕ್ಟಿವ್ಸ್ ಆಫ್ ದಿ ಚಂದ್ರಯಾನ್ 4 ಮಿಷನ್? ಸೊ ನಾನು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದು ಚಂದ್ರಯಾನ್ 3 ಸಕ್ಸಸ್. ಈಗ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಮುಂದಿನ ಕಾರ್ಯಾಚರಣೆ, ಅದನ್ನ ನಾವು ಚಂದ್ರಯಾನ್ 4 ಅಂತ ಕರಿತೇವೆ. ಹಾಗಿದ್ರೆ ಚಂದ್ರಯಾನ್ 4 ನ ಉದ್ದೇಶ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚಂದ್ರನಲ್ಲಿರ್ತಕ್ಕಂಥ ಕಲ್ಲುಗಳು ಅಥವಾ ಶಿಲೆಗಳು ಮಣ್ಣನ್ನು ಭೂಮಿಗೆ ಮರಳಿ ತರತಕ್ಕಂಥದ್ದು. ಅಂದ್ರೆ ಗೆಟಿಂಗ್ ಬ್ಯಾಕ್ ದಿ ಮೆಟೀರಿಯಲ್ ಫ್ರಮ್ ಮೂನ್. ಯಾವ ಮೆಟೀರಿಯಲ್ ಅಂದರೆ ಅಲ್ಲಿರ್ತಕ್ಕಂಥ ರಾಕ್ಸ್ ಆಗಿರ್ಬೋದು ಮತ್ತು ಅಲ್ಲಿರ್ತಕ್ಕಂಥ ಸಾಯಿಲ್ ಆಗಿರ್ಬೋದು. ಸೊ ಅದನ್ನು ಭೂಮಿಗೆ ವಾಪಸ್ ತೆಗೆದುಕೊಂಡು ಬಂದು ಅದನ್ನು ಅಧ್ಯಯನ ಮಾಡ್ತಕ್ಕಂಥ ಒಂದು ಮಿಷನ್ ಅನ್ನು ನಾವು ಚಂದ್ರಯಾನ್ 3 ಅಂತ ಕರಿತೇವೆ. ಸೊ ಈ ಒಂದು ಚಂದ್ರಯಾನ್ 3 ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನಂದರೆ
ನಮ್ಮ ಭಾರತ ದೇಶದ ಬಾಹ್ಯಾಕಾಶ ಸಂಸ್ಥೆ ಆಗಿರ್ತಕ್ಕಂಥ ಇಸ್ರೋ ಈ ಒಂದು ಚಂದ್ರಯಾನ್ 4 ಮತ್ತು ಚಂದ್ರಯಾನ್ 5ಗೆ ಸಂಬಂಧಪಟ್ಟಂತೆ ಡಿಸೈನನ್ನು ಅಂದರೆ ವಿನ್ಯಾಸವನ್ನು ಆಲ್ರೆಡಿ ಕಂಪ್ಲೀಟ್ ಮಾಡಿದೆ. ಸೊ ಕಂಪ್ಲೀಟ್ ಮಾಡಿದ ನಂತರ ಈಗ ಗೌರ್ಮೆಂಟ್ ಅಪ್ರೂವಲ್ಗೆ ಕಾಯ್ತಾ ಇದ್ದಾರೆ. ಅಂದರೆ ಸರ್ಕಾರ ಇದಕ್ಕೆ ಅಧಿಕೃತವಾಗಿ ಒಂದು ಅಂಗೀಕಾರವನ್ನು ನೀಡಬೇಕಾಗಿರುತ್ತೆ. ಸೊ ಅಂಗೀಕಾರವನ್ನು ನೀಡಿದ ನಂತರ ಇವರು ಉಡಾವಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಚಂದ್ರಯಾನ್ 4ನ ಉದ್ದೇಶ ಏನು ಅಂದರೆ ಬ್ರಿಂಗ್ ಬ್ಯಾಕ್ ಮೂನ್ ರಾಕ್ಸ್ ಮತ್ತು ಸಾಯಿಲ್ ಟು ದಿ ಅರ್ತ್. ಸೊ ನಾನು ಪ್ರಶ್ನೆ ಹೇಳ್ದಾಗೆ ಚಂದ್ರನಲ್ಲಿರ್ತಕ್ಕಂಥ ಶಿಲೆಗಳನ್ನು ಮತ್ತು ಚಂದ್ರನಲ್ಲಿರ್ತಕ್ಕಂಥ ಮಣ್ಣನ್ನು ಭೂಮಿಗೆ ತರ್ತಕ್ಕಂಥದ್ದು ಚಂದ್ರಯಾನ್ 4ನ ಉದ್ದೇಶವಾಗಿರುತ್ತೆ. ಅದರ ಜೊತೆಗೆ ಇಟ್ ವಿಲ್ ಆಲ್ಸೋ ಡೆಮಾನ್ಸ್ಟ್ರೇಟ್ ಅ ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಇನ್ ದಿ ಲೂನಾರ್ ಆರ್ಬಿಟ್. ಅಂದರೆ ಈ ಚಂದ್ರನ ಒಂದು ಕಕ್ಷೆ ಏನಿರುತ್ತೆ ಅದರಲ್ಲಿ ಸ್ಪೇಸ್ ಡಾಕಿಂಗ್ ಅನ್ನ ಮಾಡ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಕೂಡ ಮಾಡ್ತಾರೆ. ಡಾಕಿಂಗ್ ಅಂದರೆ ಸೊ ಒಂದು ವಸ್ತು ಮೂಲ ವಸ್ತು ಅಲ್ಲೇ ಇರುತ್ತೆ, ಒಂದು ಹೊಸ ಪೇಲೋಡ್ ಅನ್ನು ನಾವು ಕಳಿಸ್ತೇವೆ. ಆ ಹೊಸ ಪೇಲೋಡ್ ಆಲ್ರೆಡಿ ಅಲ್ಲಿರ್ತಕ್ಕಂಥ ವಸ್ತುಗೆ ಬಂದು ಅಂಟಿಕೊಳ್ಳುತ್ತೆ. ಇದನ್ನು ನಾವು ಡಾಕಿಂಗ್ ಅಂತ ಕರಿತೇವೆ. ಸೊ ಈ ಒಂದು ಡಾಕಿಂಗ್ ಸಿಸ್ಟಮ್ ಅನ್ನು ಕೂಡ ಚಂದ್ರಯಾನ್ 4ನ ಮುಖಾಂತರ ಪರೀಕ್ಷೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಸ್ನಿಪೆಟ್ಸ್. ಸೊ ಸ್ನಿಪೆಟ್ಸ್ನಲ್ಲಿ ಮೊದಲನೇದು ವರ್ಲ್ಡ್ ಹ್ಯುಮ್ಯಾನಿಟೇರಿಯನ್ ಡೇ 2024 ಅಥವಾ ವಿಶ್ವ ಮಾನವೀಯ ದಿನ 2024. ಸೊ ಈ ಒಂದು ದಿನವನ್ನು ಪ್ರತಿ ವರ್ಷ ಆಗಸ್ಟ್ 19ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಇದು ಏನೋ ಹ್ಯುಮ್ಯಾನಿಟೇರಿಯನ್ ವರ್ಕ್ಸ್ ಅಂದರೆ ತಮ್ಮ ಜೀವನವನ್ನು ರಿಸ್ಕಲ್ಲಿ ಇಟ್ಟು ಸೊ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಒಂದು ಗೌರವವನ್ನು ಸೂಚಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದರೆ ಆಕ್ಟ್ ಫಾರ್ ಹ್ಯುಮ್ಯಾನಿಟಿ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಇದರ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಅನ್ನು ನಾವು ನೋಡೋದಾದ್ರೆ ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 2008ರಲ್ಲಿ. ಅಂದರೆ ಈ ಒಂದು ದಿನವನ್ನು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅವರು 2008ರಲ್ಲಿ ಇದನ್ನ ಡೆಸಿಗ್ನೇಟ್ ಮಾಡ್ತಾರೆ. ಸೊ ಈ ಒಂದು ದಿನಾಂಕದ ಉದ್ದೇಶ ಅಥವಾ ಈ ಒಂದು ದಿನವನ್ನು ಆಚರಣೆ ಮಾಡ್ತಕ್ಕಂಥ ಉದ್ದೇಶ ಏನಂದ್ರೆ 2003 ಬಾಂಬಿಂಗ್ ಆಫ್ ದಿ ಯುನೈಟೆಡ್ ನೇಷನ್ ಹೆಡ್ ಕ್ವಾರ್ಟರ್ಸ್ ಇನ್ ಬಾಗ್ದಾದ್, ಇರಾಕ್. ಸೊ ಯುನೈಟೆಡ್ ನೇಷನ್ ಹೆಡ್ ಕ್ವಾರ್ಟರ್ಸ್ ಬಾಗ್ದಾದ್ ಇರಾಕ್ನಲ್ಲಿ ಇರ್ತಕ್ಕಂಥ ಯುನೈಟೆಡ್ ನೇಷನ್ ಹೆಡ್ ಕ್ವಾರ್ಟರ್ಸ್ ಏನಿರುತ್ತೆ ಸೊ ಅದರ ಮೇಲೆ 2003ರಲ್ಲಿ ಬಾಂಬಿಂಗ್ ದಾಳಿ ಏನಾಗಿರುತ್ತೆ. ಸೊ ಈ ಒಂದು ದಾಳಿಯಿಂದ 22 ಜನ ಮರಣವನ್ನು ಹೊಂದಿರ್ತಾರೆ. ಸೊ ಅದರ ಆನಿವರ್ಸರಿ ಅಥವಾ ವಾರ್ಷಿಕೋತ್ಸವವನ್ನು ಗುರುತಿಸ್ತಕ್ಕಂಥ ಒಂದು ದಿನಾಂಕ ಇದಾಗಿರುತ್ತೆ. ಸೊ ವರ್ಲ್ಡ್ ಸ್ಯಾನ್ಸ್ಕ್ರಿಟ್ ಡೇ ಅಥವಾ ವಿಶ್ವ ಸಂಸ್ಕೃತ ದಿನ. ಸೊ ಈ ಒಂದು ದಿನವನ್ನು ನಾವು ವಿಶ್ವ ಸಂಸ್ಕೃತ ದಿನಂ ಅಂತ ಕೂಡ ಕರಿತೇವೆ. ಸೊ ಇದು ನಮ್ಮ ಭಾರತ ದೇಶದ ಒನ್ ಆಫ್ ದಿ ಏನ್ಷಿಯಂಟ್ ಇಂಡಿಯನ್ ಲ್ಯಾಂಗ್ವೇಜಸ್ ಆಗಿರ್ತಕ್ಕಂಥ ಸ್ಯಾನ್ಸ್ಕ್ರಿಟ್ ಅದರ ಸೆಲೆಬ್ರೇಷನ್ ಮತ್ತು ಪ್ರಿಸರ್ವಿಂಗ್ ಅಥವಾ ಸಂರಕ್ಷಣೆ ಮಾಡ್ತಕ್ಕಂಥ ಮಹತ್ವವನ್ನು ತಿಳಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ಒಂದು ದಿನವನ್ನು ಶ್ರಾವಣ ಪೂರ್ಣಿಮಾ ಅಂದರೆ ಫುಲ್ ಮೂನ್ ಡೇ ಅಂತ ನಾವೇನು ಹೇಳ್ತೇವೆ. ಸೊ ಹುಣ್ಣಿಮೆ ದಿನವಂದು ಆಚರಣೆ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಶ್ರಾವಣ ಮಂತ್ ಇನ್ ದಿ ಹಿಂದೂ ಕ್ಯಾಲೆಂಡರ್. ಸೊ ಹಿಂದೂ ಕ್ಯಾಲೆಂಡರ್ನಲ್ಲಿ ಶ್ರಾವಣ ಮಂತ್ ಅಂತ ಬರುತ್ತೆ. ಆ ಶ್ರಾವಣ ಮಂತ್ ಸೊ ಇವಾಗ ಶ್ರಾವಣ ಏನು ನಡೀತಾ ಇದೆ ಸೊ ಅದರಲ್ಲಿ ಶ್ರಾವಣ ಪೂರ್ಣಿಮಾ ದಿನ ಆಚರಣೆ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ವರ್ಷ ಇದು ಆಗಸ್ಟ್ 19ನೇ ತಾರೀಕು ಈ ಒಂದು ದಿನ ಬಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಆರ್ಟಿಕಲ್ ಅಲ್ಲಿ ನಾವು ಸಂಸ್ಕೃತಿ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹೆಚ್ಚಾಗಿ ತಿಳ್ಕೊಳ್ಬೇಕಾಗಿರುತ್ತೆ. ಸೊ ಇದನ್ನು ನಾವು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಆಫ್ ಇಂಡಿಯಾ ಅಂತ ಕರಿತೇವೆ. ಅಂದರೆ ಸಂಸ್ಕೃತವನ್ನು ನಮ್ಮ ಭಾರತ ದೇಶದ ಒಂದು ಶಾಸ್ತ್ರೀಯ ಭಾಷೆಯಾಗಿ ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇದಕ್ಕೆ ರಿಚ್ ಹಿಸ್ಟ್ರಿ ಅಂದರೆ ಸಮೃದ್ಧವಾಗಿರ್ತಕ್ಕಂಥ ಒಂದು ಇತಿಹಾಸ ಮತ್ತು ಕಲ್ಚರಲ್ ಸಿಗ್ನಿಫಿಕೆನ್ಸ್ ಅಂದರೆ ಸಾಂಸ್ಕೃತಿಕವಾಗಿರ್ತಕ್ಕಂಥ ಒಂದು ಮಹತ್ವವನ್ನು ಹೊಂದಿರತಕ್ಕಂಥ ಒಂದು ಭಾಷೆ ಆಗಿರುತ್ತೆ. ಸೊ ಈ ಒಂದು ಭಾಷೆಯ ಮೂಲ ಮತ್ತು ಇತಿಹಾಸವನ್ನು ತಿಳ್ಕೊಳ್ಳೋದಾದ್ರೆ ಇಟ್ ಈಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಫಾರ್ಮ್ಸ್ ಆಗಿರುತ್ತೆ. ಅಂದರೆ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಭಾಷೆ ಆಗಿರುತ್ತೆ. ಸೊ ಇದು ಋಗ್ವೇದದಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಭಾಷೆ ಆಗಿರುತ್ತೆ. ಡೇಟ್ಸ್ ಬ್ಯಾಕ್ ಟು 1500 BCE. ಅಂದರೆ ಋಗ್ವೇದ ಈ ಒಂದು ಋಗ್ವೇದ ಏನಿರುತ್ತೆ 1500 BC ಅಷ್ಟು ಹಳೆಯದಾಗಿರ್ತಕ್ಕಂಥ ಒಂದು ಋಗ್ವೇದದಲ್ಲಿ ಫೈಂಡ್ ಆಗಿರ್ತಕ್ಕಂಥ ಒಂದು ಭಾಷೆ ಆಗಿರುತ್ತೆ. ದಿ ಗ್ರಾಮರಿಯನ್ ಪಾಣಿನಿ ಇಸ್ ಇನ್ ದಿ 4th century. ಸೊ ಇದನ್ನ ಸ್ಟ್ಯಾಂಡರ್ಡೈಸ್ ಮಾಡ್ತಾರೆ. ಅಂದರೆ ಈ ಒಂದು ಭಾಷೆಯನ್ನ ಪ್ರಾಮಾಣೀಕರಣಗೊಳಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ 4ನೇ ಶತಮಾನದ BCಯಲ್ಲಿ ವ್ಯಾಕರಣರಾಗಿರ್ತಕ್ಕಂಥ ಪಾಣಿನಿ ಅಂತ ನಾವೇನು ಹೇಳ್ತೇವೆ. ಸೊ ಇವರು ಈ ಒಂದು ಭಾಷೆಯನ್ನ ಪ್ರಾಮಾಣೀಕರಿಸಿರ್ತಕ್ಕಂಥದ್ದು ಅಥವಾ ಸ್ಟ್ಯಾಂಡರ್ಡೈಸೇಷನ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಲ್ಯಾಂಗ್ವೇಜ್ ಅಥವಾ ಈ ಒಂದು ಭಾಷಾ ಕುಟುಂಬದ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಇಟ್ ಇಸ್ ಅ ಪಾರ್ಟ್ ಆಫ್ ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜ್ ಫ್ಯಾಮಿಲಿ. ಅಂದರೆ ಇಂಡೋ ಯುರೋಪಿಯನ್ನ ಭಾಷಾ ಕುಟುಂಬ ಏನಿರುತ್ತೆ ಸೊ ಅದಕ್ಕೆ ಸೇರಿರ್ತಕ್ಕಂಥ ಒಂದು ಭಾಗವಾಗಿರುತ್ತೆ. ಸ್ಪೆಸಿಫಿಕಲಿ ಇಂಡೋ ಆರಿಯನ್ ಬ್ರಾಂಚ್ ಏನಿರುತ್ತೆ ಅಂದರೆ ಇಂಡೋ ಯುರೋಪಿಯನ್ ಅಲ್ಲಿ ಅದರಲ್ಲೂ ನಿಗದಿತವಾಗಿ ಇಂಡೋ ಆರಿಯನ್ ಬ್ರಾಂಚ್ ಏನಿರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಭಾಷೆ ಇದಾಗಿರುತ್ತೆ. ಸೊ ಇದರ ಲಿಪಿ ಅಥವಾ ಸ್ಕ್ರಿಪ್ಟ್ಗಳನ್ನು ನಾವು ನೋಡೋದಾದ್ರೆ ಅಂದರೆ ಸಂಸ್ಕೃತವನ್ನು ನಾವು ಹೇಗೆ ಬರಿತೀವಿ ಅನ್ನೋದನ್ನು ನಾವು ನೋಡೋದಾದ್ರೆ ಸೊ ಇಟ್ ಈಸ್ ರಿಟನ್ ಇನ್ ದಿ ದೇವನಗರಿ ಸ್ಕ್ರಿಪ್ಟ್. ಅಂದರೆ ದೇವನಗರಿ ಲಿಪಿಯಲ್ಲಿ ಇದನ್ನು ಬರೆಯಲಾಗುತ್ತೆ. ಸೊ ಅದ್ರ ಜೊತೆಗೆ ಸ್ಥಳೀಯವಾಗಿರ್ತಕ್ಕಂಥ ಲಿಪಿಗಳಲ್ಲಿ ಅಂದರೆ ರೀಜನಲ್
ಸ್ಕ್ರಿಪ್ಟ್ಸ್ಗಳಲ್ಲೂ ಕೂಡ ಬರೆಯಲಾಗುತ್ತೆ. ಫಾರ್ ಎಕ್ಸಾಂಪಲ್ ಬೆಂಗಾಲಿಯಲ್ಲಿ ಬರೀಬೋದಾಗಿರುತ್ತೆ, ಗುಜರಾತಿಯಲ್ಲಿ ಬರೀಬೋದಾಗಿರುತ್ತೆ, ಅದಾದ್ಮೇಲೆ ಗ್ರಂಥಾಲಿಪಿಯಲ್ಲೂ ಕೂಡ ಸೊ ಈ ಒಂದು ಸಂಸ್ಕೃತ ಭಾಷೆಯನ್ನ ಬರೀತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಕಲ್ಚರಲ್ ಮತ್ತೆ ಏನೋ ರಿಲಿಜಿಯಸ್ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವವನ್ನು ನಾವು ನೋಡೋದಾದ್ರೆ ಇಟ್ ಈಸ್ ಯೂಸ್ಡ್ ಇನ್ ಸೇಕ್ರೆಡ್ ಟೆಕ್ಸ್ಟ್ ಲೈಕ್ ವೇದಾಸ್ ಅಲ್ಲಿ ಯೂಸ್ ಮಾಡಿದ್ದಾರೆ, ಉಪನಿಷದಲ್ಲಿ ಯೂಸ್ ಮಾಡಿದ್ದಾರೆ, ಈವನ್ ಭಗವದ್ಗೀತಾದಲ್ಲೂ ಸಂಸ್ಕೃತವನ್ನು ಬಳಕೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಬುದ್ಧಿಸಮ್ ಮತ್ತು ಜೈನಿಸಮ್ ಅಂದರೆ ಇಂಪಾರ್ಟೆಂಟ್ ಫಾರ್ ಮೆನಿ ಏನ್ಷಿಯಂಟ್ ಟೆಕ್ಸ್ಟ್ ಮತ್ತು ಸ್ಕ್ರಿಪ್ಚರ್ಸ್ ಅಂದರೆ ಅತ್ಯಂತ ಪುರಾತನವಾಗಿರ್ತಕ್ಕಂಥ ಗ್ರಂಥಗಳಿಗೂ ಕೂಡ ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಭಾಷೆಯಾಗಿರುತ್ತೆ. ಸೊ ಮಾಡರ್ನ್ ಯೂಸೇಜ್ ಅಂದರೆ ಈ ಆಧುನಿಕ ಭಾರತದಲ್ಲಿ ಇದನ್ನು ನಾವು ಹೇಗೆ ಬಳಕೆ ಮಾಡ್ತಾ ಇದ್ದೇವೆ ಅಥವಾ ಇದರ ಪ್ರಾಶಸ್ತ್ಯ ಏನು ಅಂತ ನಾವು ನೋಡೋದಾದರೆ ಇಟ್ ಈಸ್ ಒನ್ ಆಫ್ ದಿ 22 ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ. ಅಂದರೆ ನಮ್ಮ ಭಾರತ ದೇಶದ 22 ಅಧಿಕೃತ ಭಾಷೆಗಳಲ್ಲಿ ಸಂಸ್ಕೃತಕ್ಕೂ ಕೂಡ ಒಂದು ಸ್ಥಾನಮಾನವನ್ನು ನೀಡಲಾಗಿರುತ್ತೆ. ಯೂಸ್ಡ್ ಇನ್ ರಿಚುವಲ್ಸ್, ಕ್ಲಾಸಿಕಲ್ ಲಿಟ್ರೇಚರ್, ಸಮ್ ಎಜುಕೇಷನಲ್ ಕಾಂಟೆಕ್ಸ್ಟ್ ಅಂದರೆ ಇದನ್ನು ಶಾಸ್ತ್ರೀಯ ಸಾಹಿತ್ಯಗಳಲ್ಲಿ, ಆಚರಣೆಗಳಲ್ಲಿ ಮತ್ತು ಕೆಲವೊಂದು ಶೈಕ್ಷಣಿಕ ಸಂದರ್ಭಗಳಲ್ಲೂ ಕೂಡ ಈ ಒಂದು ಭಾಷೆಯನ್ನು ಬಳಕೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ರೆಕಗ್ನೈಸ್ ಮಾಡಿರ್ತಕ್ಕಂಥ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅಥವಾ ಭಾರತ ದೇಶದ ಶಾಸ್ತ್ರೀಯ ಭಾಷೆಗಳು ಯಾವ್ದ್ಯಾವ್ದು ಅನ್ನೋದನ್ನು ನಾವು ಡಿಸ್ಕಸ್ ಮಾಡೋದಾದರೆ ಸೊ ನಮ್ಮ ಭಾರತ ದೇಶದಲ್ಲಿ 6 ಭಾಷೆಗಳನ್ನು ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಆಗಿ ಏನೋ ಡಿಕ್ಲೇರ್ ಮಾಡಿರ್ತಾರೆ. ಆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಆಗಿ ಡಿಕ್ಲೇರ್ ಮಾಡಬೇಕಾಗಿದ್ರೆ ಅದಕ್ಕೆ ಅತ್ಯಂತ ಪುರಾತನವಾಗಿರ್ತಕ್ಕಂಥ ಒಂದು ಇತಿಹಾಸ ಇರಬೇಕಾಗಿರುತ್ತೆ. ಆ ರೀತಿಯ 6 ಭಾಷೆಗಳನ್ನು ನಮ್ಮ ಭಾರತ ದೇಶದಲ್ಲಿ ಪಟ್ಟಿ ಮಾಡಲಾಗಿರುತ್ತೆ. ಸೊ ಅದರಲ್ಲಿ ಮೊದಲನೇದನ್ನು ನಾವು ತಮಿಳ್ ಅಂತ ಕರಿತೇವೆ. ಸೊ ಇದನ್ನು ರೆಕಗ್ನೈಸ್ ಮಾಡಿರ್ತಕ್ಕಂಥದ್ದು 2004ನೇ ಇಸ್ವಿನಲ್ಲಿ. ಇದರ ಫ್ಯಾಮಿಲಿ ಯಾವುದು ಅಂದರೆ ದ್ರವಿಡಿಯನ್ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಒಂದು ಭಾಷೆ ಆಗಿರುತ್ತೆ. ಸೊ ಇದು 500ರಿಂದ 300 BC-ಯಲ್ಲಿ ದಾಖಲಾಗಿರ್ತಕ್ಕಂಥ ಒಂದು ಭಾಷೆ ಆಗಿರುತ್ತೆ. ಅಂದರೆ ಅತ್ಯಂತ ಪುರಾತನವಾಗಿರ್ತಕ್ಕಂಥ ಭಾಷೆ ಆಗಿರುತ್ತೆ. ಸೊ ಇದರ ಮಹತ್ವ ಏನು ಅಂದರೆ ಲಾಂಗೆಸ್ಟ್ ಸರ್ವೈವಿಂಗ್ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಆಗಿರುತ್ತೆ. ಅಂದರೆ ಅತ್ಯಂತ ದೀರ್ಘಕಾಲಿಕವಾಗಿ ಉಳಿದುಕೊಂಡಿರ್ತಕ್ಕಂಥ ಭಾಷೆ ಆಗಿರುತ್ತೆ. ಡೆಫಿನೆಟ್ಲಿ ಎಸ್, ಬಿಕಾಸ್ ಈ ತಮಿಳುನಾಡು ಅಂತಕ್ಕಂಥವ್ರು ಅವರು ತಮ್ಮ ನೇಟಿವಿಟಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ದಟ್ ಈಸ್ ಒನ್ ವೇ ಇಟ್ ಈಸ್ ರೈಟ್ ಆಲ್ಸೋ, ಬಿಕಾಸ್ ವಿ ಶುಡ್ ನೆವರ್ ಗಿವ್ ಅಪ್ ಅವರ್ ನೇಟಿವಿಟಿ. ಸೊ ಆ ಒಂದು ನಿಟ್ಟಿನಲ್ಲಿ ತಮಿಳುನಾಡು ಅಂತಕ್ಕಂಥದ್ದು ತುಂಬ ಉತ್ತಮವಾಗಿರ್ತಕ್ಕಂಥ ರಾಜ್ಯವಾಗಿರುತ್ತೆ. ಸೊ ಆ ಕಾರಣದಿಂದ ಈ ಭಾಷೆ ಅಂತಕ್ಕಂಥದ್ದು ಅತ್ಯಂತ ದೀರ್ಘಕಾಲಿಕವಾಗಿ ಬಾಳಿಕೆಯಲ್ಲಿರ್ತಕ್ಕಂಥ ಒಂದು ಭಾಷೆ ಆಗಿರುತ್ತೆ. ಸೊ ಎರಡನೇದನ್ನು ನಾವು ಸ್ಯಾನ್ಸ್ಕ್ರಿಟ್ ಅಂತ ಕರಿತೇವೆ. ಸೊ ಇದನ್ನು ನಾವು ರೆಕಗ್ನೈಸ್ ಮಾಡಿರ್ತಕ್ಕಂಥದ್ದು ಅಂದರೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಆಗಿ ರೆಕಗ್ನೈಸ್ ಮಾಡಿರ್ತಕ್ಕಂಥದ್ದು 2005ನೇ ಇಸ್ವಿಯಲ್ಲಿ. ಸೊ ಇದು ಇಂಡೋ ಯುರೋಪಿಯನ್ ಮತ್ತು ಇಂಡೋ ಆರ್ಯನ್ ಬ್ರಾಂಚಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥ ಒಂದು ಭಾಷೆ ಆಗಿರುತ್ತೆ. ಸೊ ಇದು ಅರ್ಲಿಯೆಸ್ಟ್ ರೆಕಾರ್ಡ್ಸ್ಗಳನ್ನು ಇದನ್ನು ನಾವು 1st ಸೆಂಚುರಿ BC-ಯಲ್ಲಿ ಇದರ ಮೊಟ್ಟ ಮೊದಲ ದಾಖಲಾತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವವನ್ನು ನಾನು ಈಗಾಗಲೇ ಸಂಸ್ಕೃತ ಬಗ್ಗೆ ಡಿಸ್ಕಸ್ ಮಾಡಿರ್ತೇನೆ. ಸೊ ಮೂರನೇ ಭಾಷೆ ನಮ್ಮ ಕನ್ನಡ. ಸೊ ಇದನ್ನ ಅಧಿಕೃತವಾಗಿ ಗುರುತಿಸಿರ್ತಕ್ಕಂಥದ್ದು 2008ರಲ್ಲಿ. ಸೊ ವಿ ಶುಡ್ ಬಿ ಪ್ರೌಡ್ ಆಫ್ ಅವರ್ ಲ್ಯಾಂಗ್ವೇಜ್, ಬಿಕಾಸ್ ನಮ್ಮ ಭಾಷೆಯನ್ನು ಕೂಡ ನಮ್ಮ ಭಾರತ ದೇಶದಲ್ಲಿ ಶಾಸ್ತ್ರೀಯ ಭಾಷೆಗಳ ಪಟ್ಟಿಯಲ್ಲಿ ಸೇರಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಲ್ಯಾಂಗ್ವೇಜ್ ಫ್ಯಾಮಿಲಿಯನ್ನು ಇದನ್ನು ಕೂಡ ನಾವು ದ್ರವಿಡಿಯನ್ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಒಂದು ಭಾಷೆಯಾಗಿ ತಗೋಬೋದಾಗಿರುತ್ತೆ. ಸೊ ಇದರ ಮೂಲ ದಾಖಲೆಗಳನ್ನು ನಾವು 370 CE-ಯಲ್ಲಿ ಇದರ ದಾಖಲೆಗಳನ್ನು ನೋಡ್ಬೋದಾಗಿರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವವನ್ನು ನೋಡೋದಾದ್ರೆ ರಿಚ್ ಲಿಟ್ರರಿ ಟ್ರೆಡಿಷನ್ ಅಂಡ್ ಹಿಸ್ಟಾರಿಕಲ್ ಇನ್ಸ್ಕ್ರಿಪ್ಷನ್ಸ್ ಅಂದರೆ ಶ್ರೀಮಂತವಾಗಿರ್ತಕ್ಕಂಥ ಸಾಹಿತ್ಯ, ಸಂಪ್ರದಾಯ ಮತ್ತು ಐತಿಹಾಸಿಕ ಶಾಸನಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ಕನ್ನಡ ಭಾಷೆ ಆಗಿರುತ್ತೆ. ಸೊ ನಾಲ್ಕನೇದನ್ನು ನಾವು ತೆಲುಗು ಅಂತ ಹೇಳ್ತೇವೆ. ಸೊ ಇದನ್ನ ರೆಕಗ್ನೈಸ್ ಮಾಡಿರ್ತಕ್ಕಂಥದ್ದು 2008ರಲ್ಲಿ. ಸೊ ಇದು ಕೂಡ ದ್ರವಿಡಿಯನ್ ಫ್ಯಾಮಿಲಿಗೆ ಸೇರಿರ್ತಕ್ಕಂಥ ಭಾಷೆ ಆಗಿರುತ್ತೆ. ಅರ್ಲಿಯರ್ ರೆಕಾರ್ಡ್ಸ್ ಅನ್ನ ನಾವು 400 CE-ಯಲ್ಲಿ ನೋಡಿರ್ತೇವೆ. ಸೊ ಇದರ ಮಹತ್ವವೇನು ಅಂದರೆ ಕ್ಲಾಸಿಕಲ್ ಪೊಯೆಟ್ರಿ ಅಂಡ್ ಎಕ್ಸ್ಟೆನ್ಸಿವ್ ಲಿಟ್ರರಿ ವರ್ಕ್ಸ್ ಅಂದರೆ ಇದರ ಶಾಸ್ತ್ರೀಯ ಕಾವ್ಯಗಳು ಮತ್ತು ವ್ಯಾಪಕವಾಗಿದ್ದ ಸಾಹಿತ್ಯ ಕೃತಿಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಭಾಷೆ ಆಗಿರುತ್ತೆ. ಸೊ ಮುಂದಿನ ಭಾಷೆಯನ್ನು ನಾವು ಮಲಯಾಳಂ ಅಂತ ಕರಿತೇವೆ. ಸೊ ಇದನ್ನು ರೆಕಗ್ನೈಸ್ ಮಾಡಿರ್ತಕ್ಕಂಥದ್ದು 2013ನಲ್ಲಿ. ಸೊ ಇದು ಕೂಡ ದ್ರವಿಡಿಯನ್ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಭಾಷೆ ಆಗಿರುತ್ತೆ. ಅರ್ಲಿಯರ್ ರೆಕಾರ್ಡ್ಸ್ ಅನ್ನ 830 CE-ಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಅನ್ನು ನಾವು ನೋಡೋದಾದ್ರೆ ಯುನಿಕ್ ಸ್ಕ್ರಿಪ್ಟ್ ಅಂಡ್ ರಿಚ್ ಲಿಟ್ರರಿ ಹೆರಿಟೇಜ್ ಅಂತ ಕರೀತಾರೆ. ಅಂದರೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಲಿಪಿ ಇರುತ್ತೆ ಮತ್ತು ಶ್ರೀಮಂತ ಸಾಹಿತ್ಯ ಪರಂಪರೆಯನ್ನು ಹೊಂದಿರತಕ್ಕಂಥ ಒಂದು ಭಾಷೆ ಆಗಿರುತ್ತೆ. ಸೊ ನೆಕ್ಸ್ಟ್ ಒಡಿಯಾವನ್ನು ಸೇರಿಸಿರ್ತಾರೆ. ಇದನ್ನು ಸೇರಿಸಿರ್ತಕ್ಕಂಥದ್ದು 2014ರಲ್ಲಿ ಇದನ್ನು ರೆಕಗ್ನೈಸ್ ಮಾಡಿರ್ತಾರೆ. ಇದು ಇಂಡೋ ಯುರೋಪಿಯನ್ ಈಸ್ಟರ್ನ್ ಇಂಡೋ ಆರ್ಯನ್ ಬ್ರಾಂಚ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಭಾಷೆ ಆಗಿರುತ್ತೆ. ಸೊ ಅರ್ಲಿಯರ್ ರೆಕಾರ್ಡ್ಸ್ ಅನ್ನು ನಾವು 10th and 11th ಸೆಂಚುರಿ CE-ಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಭಾಷೆಯ ಸಿಗ್ನಿಫಿಕೆನ್ಸ್ ಏನು ಅಂದರೆ ಕ್ಲಾಸಿಕಲ್ ಲಿಟ್ರೇಚರ್ ಅಂಡ್ ಹಿಸ್ಟಾರಿಕಲ್
ಸಿಗ್ನಿಫಿಕೆನ್ಸನ್ನು ಹೊಂದಿರುತ್ತೆ. ಅಂದರೆ ಶಾಸ್ತ್ರೀಯ ಸಾಹಿತ್ಯ ಮತ್ತು ಐತಿಹಾಸಿಕ ಮಹತ್ವಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಭಾಷೆ ಆಗಿರುತ್ತೆ. ಸೊ ಇಲ್ಲಿಗೆ ವಿ ಹವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 737. ಸೊ ಇಲ್ಲಿಗೆ ನೀವು ವಿಡಿಯೋನ ಪಾಸ್ ಮಾಡಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ಬೋದಾಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 1, ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಮತ್ತೊಮ್ಮೆ ಮುಂದಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.